ಮಾಸ್ಟರ್ಸ್. ಈ ದಿನ ತಮ್ಗೆಲ್ಲ ಗೊತ್ತಿರೋ ಹಾಗೆ ಶನಿವಾರದ ವಿಶೇಷ ಸಂಚಿಕೆ. ಅಂದ್ರೆ ಇಲ್ಲಿ ನಿಮಗೆ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಪ್ರದರ್ಶನ ಮಾಡ್ಕೋಬಹುದು. ಕತೆ, ಕವನ, ಹಾಡು, ಅಥವಾ ನೀವು ಈ ವೇದಿಕೆನಲ್ಲಿ ಏನೆಲ್ಲ ಅನುಭವಗಳನ್ನ ಪಡ್ಕೊಂಡಿದ್ದೀರಾ, ಈ ವೇದಿಕೆನಲ್ಲಿ ಬರ್ತಕ್ಕಂಥ ಕಾರ್ಯಾಗಾರಗಳಲ್ಲಿ ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ, ಇದನ್ನ ನೀವು ಏನೇ ಬೇಕಾದ್ರೂ ಈ ದಿವಸ ಎಲ್ರೂ ಸಹ ಇಲ್ಲಿ ಶೇರ್ ಮಾಡ್ಕೋಬಹುದು ಮಾಸ್ಟರ್ಸ್. ಆದಷ್ಟು ಬೇಗ ಬೇಗ ಎಲ್ರೂ ಸಹ ಹ್ಯಾಂಡ್ ರೈಸ್ ಮಾಡಿ. ನಾವು 4:30ಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಬೇಕಾಗಿದೆ. ಹಾಗಾಗಿ ಎಲ್ರೂ ಸಹ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ ನಾವು ಬೇಗ ಬೇಗ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ರೇವತಿ ಮ್ಯಾಮ್, ಪ್ರಿಯಾಂಕಾ ಅನ್ನ ಮ್ಯಾಮ್ ಅವ್ರಿಗೆ ಕೋರ್ಸ್ ಕೊಟ್ಟಿರಿ ಮ್ಯಾಮ್. ಅವರಿಗೆ ಹ್ಯಾಂಡ್ ರೈಸ್ ಮಾಡಕ್ ಹೇಳಿ ಮ್ಯಾಮ್. ಪ್ರಿಯಾಂಕಾ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದಾರ ಮ್ಯಾಮ್. ಪ್ರಿಯಾಂಕಾ AN ಪ್ರಿಯಾಂಕಾ ಅಂತ ಇದೆ ನೋಡಿ. ಲಕ್ಷ್ಮೀಬಾಯಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಲಕ್ಷ್ಮೀಬಾಯಿ ಹೆಗ್ಡೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಆಪ್ಷನ್ ಕೊಟ್ಟಿದ್ದೀನಿ ನೋಡಿ. ಲಕ್ಷ್ಮೀಬಾಯಿ ಮ್ಯಾಮ್ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಆಪ್ಷನ್ ಬಂದಿದೆ. ವಿಡಿಯೋ ಆನ್ ಮಾಡಿ ಮ್ಯಾಮ್. ನೀವು ಅಕಸ್ಮಾತ್ ಬಂದಿದೆ ಬಂದಿಲ್ಲ ಅಂತ ನಮಗೆ ಗೊತ್ತಾಗಲ್ಲ, ಹೇಳಿ. ಓಕೆ, ವೇದವತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಇದು ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮ್ಯಾಮ್. ನಾನು ನರಸಿಂಹಸ್ವಾಮಿ ಅವರದ್ದ ಒಂದು ಭಾವಗೀತೆ ಹೇಳ್ಬೇಕು ಅನ್ಕೊಂಡಿದೀನಿ. ಓಕೆ, ಹಾಡಿ ಮ್ಯಾಮ್. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ನಿತ್ಯ ಸುಖಿ ನೀನೆನಲು ತಪ್ಪೇನೆ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು, ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ಚಂದ್ರಮುಖಿ ನೀನೆನಲು ತಪ್ಪೇನೆ. ನಿನ್ನ ನಗೆ ಮಲ್ಲಿಗೆಯ ಪರಿಮಳದ ಪಾತ್ರೆಯಲ್ಲಿ ಚೆಲ್ಲಿಸೂಸುವ ಅಮೃತ ನೀನೇನೆ. ನನ್ನ ಕನಸುಗಳೆಲ್ಲ ಕೈಗೊಳ್ಳುವ ಯಾತ್ರೆಯಲ್ಲಿ, ನನ್ನ ಕನಸುಗಳೆಲ್ಲ ಕೈಗೊಳ್ಳುವ ಯಾತ್ರೆಯಲ್ಲಿ ಸಿದ್ಧಿಸುವ ಧನ್ಯತೆಯು ನೀನೇನೆ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ಚಂದ್ರಮುಖಿ ನೀನೆನಲು ತಪ್ಪೇನೆ. ನಿನ್ನ ಕಿರು ನಗೆಯಿಂದ ನುಡಿಯಿಂದ ಎತ್ತರದ ಮನೆ ನನ್ನ ಬದುಕೇನೆ. ಚಂದ್ರನಲ್ಲಿ ಚಿತ್ರಿಸಿದ ಚೆಲುವಿನೊಳಗುಡಿಯಿಂದ, ಚಂದ್ರನಲ್ಲಿ ಚಿತ್ರಿಸಿದ ಚೆಲುವಿನೊಳಗುಡಿಯಿಂದ ಗಂಗೆ ಬಂದಳು ಇತ್ತ ಕಡೆಗೇನೆ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ಚಂದ್ರಮುಖಿ ನೀನೆನಲು ತಪ್ಪೇನೆ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು, ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ಚಂದ್ರಮುಖಿ ನೀನೆನಲು ತಪ್ಪೇನೆ. ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಹಾಡಿದ್ರೆ ಮ್ಯಾಮ್. ಸೂಪರ್ ಮ್ಯಾಮ್. ನಿಮ್ ವಾಯ್ಸ್ ಎಷ್ಟು ದಿವಸದಿಂದ ಇದ್ದೀರಾ ಮ್ಯಾಮ್ ನೀವು ವೇದಿಕೆನಲ್ಲಿ?
ವಿಡಿಯೋ ಆನ್ ಮಾಡ್ಕೊಂಬೋದಾ ನಾನು ಮ್ಯಾಮ್? 9 ಗಂಟೆ ಇವತ್ತಿಲ್ಲ ಮೇಡಮ್. ನಾನು ನವೆಂಬರ್ 10ರಿಂದ ಬಂದಿದ್ದೇನೆ 9 ಗಂಟೆ ಬ್ಯಾಚಿಗೆ. ಓಕೆ ಇಲ್ಲ ಅವಾಗ ಮಧ್ಯ ಎಲ್ಲ ಬರ್ತಾ ಇದ್ದೆ ಅಷ್ಟೇ. ಓಕೆ ಮ್ಯಾಮ್. ಏನಾದ್ರೂ ಅನುಭವ ಶೇರ್ ಮಾಡ್ಕೊಂಬೋದಾ ಮ್ಯಾಮ್? ನೀವು ವೇದಿಕೆನಲ್ಲಿ ಬಂದಿದ್ದೀರಾ ಅಂದ್ರೆ 1 ತಿಂಗಳಾಗಿದೆ ಅನ್ಕೊಂತೀನಿ. ಹ್ಮ್ ಹಾ ಚೆನ್ನಾಗಿದೆ. ಏನು ಚೆನ್ನಾಗಾಗಿದೆ ನಮ್ಗೆ, ಆರೋಗ್ಯದಲ್ಲೆಲ್ಲ ಸುಧಾರಣೆ ಆಗಿದೆ. ಹಾ ತುಂಬಾ ಖುಷಿ ಆಗ್ತಾ ಇದೆ. ಏನೆಲ್ಲ ತುಂಬಾ ಖುಷಿ ಆಗ್ತದೆ. ಅಳವಡಿಸ್ಕೊಂಡಿದ್ದೀರಾ ಮ್ಯಾಮ್? ಇಲ್ಲಿ ಥೆರಪಿಗಳೆಲ್ಲ ಸುಮಾರೆಲ್ಲ ಹೇಳ್ಕೊಡ್ತಾರೆ. ಏನೆಲ್ಲ ಥೆರಪಿಗಳನ್ನ ಅಳವಡಿಸ್ಕೊಂಡಿದ್ದೀರಾ ತಾವು? ಮುದ್ರಾ ಥೆರಪಿ ಮಾಡ್ಕೊಂಡಿದೀನಿ. ಅದು ಮುಂಚೆಯಿಂದಾನು ಮಾಡ್ತಿದ್ದೆ, 15 ವರ್ಷದಿಂದನು ಕೆಲವೊಂದಷ್ಟು ಮಾಡ್ಕೊತಾ ಇದ್ದೆ. ಓಕೆ ಇವಾಗ್ಲೂ ಮಾಡ್ಕೊತಾ ಇದ್ದೀನಿ, ಹೊಸದನ್ನು ನೋಡ್ಕೊತಾ ಇದ್ದೀನಿ. ಮೂತ್ರಾ ಥೆರಪಿ ಮಾಡ್ಕೊತಾ ಇದ್ದೀನಿ, ಓಕೆ. ಧ್ಯಾನ ಕೂತ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿದೆ ಮೇಡಮ್. ಮೂತ್ರ ಥೆರಪಿನೂ ಎಷ್ಟು ದಿವಸದಿಂದ ಅಳವಡಿಸ್ಕೊಂಡಿದ್ದೀರಾ ಮ್ಯಾಮ್ ತಾವು? 6 ತಿಂಗಳಿಂದ, ಮೇದಿಂದ ಶುರು ಮಾಡಿದ್ದೀನಿ. ಅಂದ್ರೆ ನವೆಂಬರ್ ಒಂದು ಇಂದ ಈ ವೇದಿಕೆ ಅಂದ್ರೆ ಲಾಸ್ಟ್ ಇಯರ್ ಇಂದನಾ ನೀವಿರೋದು? ಅಲ್ಲ ಅಲ್ಲ 2 ತಿಂಗಳಾಯ್ತಷ್ಟೇ. ಅಂದ್ರೆ ವೇದಿಕೆಗೆ ಬರೋದಕ್ ಮುಂಚೆಯಿಂದಾನೇ ನೀವು? 1 ವರ್ಷದಿಂದ ಇದು ನೋಡ್ತಾ ಇದ್ದೆ, ನಾನು ವಿಡಿಯೋ ನೋಡ್ತಾ ಇದ್ದೆ. ಓಕೆ. 1 ವರ್ಷದಿಂದ ನೋಡ್ತಾ ಇದ್ದೆ. ಹ್ಮ್. ನಂಗೆ ಇಲ್ಲ ಇದ್ರಲ್ಲಿ ಸೇರ್ಕೊಳ್ಳಿಕ್ಕೆ ಗೊತ್ತಾಗಿರ್ಲಿಲ್ಲ, ಓಕೆ. ಲಿಂಕೇ ಸಿಕ್ಕಿರ್ಲಿಲ್ಲ. ಹಾ. ಈಗ ಇತ್ತೀಚೆಗೆ ಸಿಕ್ತು, ಈಗ ಸೇರ್ಕೊಂಡಿದ್ದೀನಿ. ಮೂತ್ರ ಥೆರಪಿ 1 ವರ್ಷದಿಂದ ತುಂಬಾ ಅಳವಡಿಸ್ಕೊಂಡಿದ್ದೆ ಅಂದ್ರೆ ಚೆನ್ನಾಗಿದೆ ಅದ್ರಿಂದ ಮೇಡಮ್. ಏನೆಲ್ಲ ಪ್ರಯೋಜನ ಪಡ್ಕೊಂಡಿದ್ದೀರಾ ಮ್ಯಾಮ್ ತಾವು? ಮೂತ್ರ ಮೂತ್ರ ಥೆರಪಿ ಅಲ್ಲ ಮೇಡಮ್, ಹ್ಮ್. ವಿಡಿಯೋನ 1 ವರ್ಷದಿಂದ ನೋಡ್ತಾ ಇದ್ದೆ, ಸರ್ ವಿಡಿಯೋನ. ಓಕೆ. ಮೇದಿಂದ ಮೂತ್ರ ಥೆರಪಿನ ಅಳವಡಿಸ್ಕೊಳ್ತಾ ಇದ್ದೀನಿ 6 ತಿಂಗಳಿಂದ. ಓಕೆ. 6 ತಿಂಗಳಿಂದ ಅಳವಡಿಸ್ಕೊಂಡಿದ್ದೀರಲ್ಲ, ಏನೆಲ್ಲ ಪ್ರಯೋಜನ ಆಗಿದೆ ನಿಮ್ಗೆ? ಹ್ಮ್ ತುಂಬಾ ಜ್ವರ ಬರ್ತಿತ್ತು ನಂಗೆ, ಚೇಂಜ್ ಆದಾಗೆಲ್ಲ. ಹ್ಮ್. ಅದು ಕಡಿಮೆ ಆಗಿದೆ. ನಮ್ದು ಮಲೆನಾಡು ಸಿರ್ಸಿ, ಈ ಕಡೆ 6 ತಿಂಗಳನೇ ಮಳೆ ಇರುತ್ತೆ. ಹಾ. ಶುರು ಆದ್ಮೇಲೆ ಬಿಡೋದೇ ಇಲ್ಲ ಮಳೆಗಾಲ. ಈ ಸಲ ಅಂತೂ ನವೆಂಬರ್ ವರೆಗೂ ಮಳೆನೇ ಇತ್ತು. ಜ್ವರ ಬಂದಿಲ್ಲ. ಚಳಿನೂ ಜಾಸ್ತಿ ಬೀಳ್ತಾ ಇದೆ, ಚಳಿಗೂ ಜ್ವರ ಬರ್ತಿತ್ತು, ಜ್ವರ ಬಂದಿಲ್ಲ. ಓಕೆ. ಅಂದ್ರೆ ಅದೊಂದು ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಖುಷಿಯಾಗಿದೆ ಆಗಿದೆ. ನಂಗೆ. ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ನಿಮ್ಗೆ ಹೌದು ಥೆರಪಿಯಿಂದ. ಹೌದು 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 ಹೌದು. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ನೀವು ವೇದಿಕೆನಲ್ಲಿ ಶೇರ್ ಮಾಡ್ಕೊಂಡ್ರಿ. ನಿಮ್ಗೆ ಏನೆಲ್ಲ ಅನುಭವಗಳನ್ನ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಪ್ರಿಯಾಂಕಾ ಮ್ಯಾಮ್ ಕ್ಲಾಸಿಗೆ ನಾನು ಅನ್ಮ್ಯೂಟ್ ಆ್ಯಡ್ ಆಗ್ಬೇಕು ಮ್ಯಾಮ್. ಈ ಕ್ಲಾಸಿಗೆ ಆ್ಯಡ್ ಆಗ್ಬೇಕು. ನಂದು ಈ ಕ್ಲಾಸ್ ಅಲ್ಲಿ ಹೆಸರಿಲ್ಲ ನಂದು. ಹಾಗೇನಿಲ್ಲ ಮ್ಯಾಮ್, ಇವಾಗ ಒಂದು ಗ್ರೂಪ್ ಅಲ್ಲಿ ಇದೀರಾ ಅಲ್ವಾ? ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದೀರಾ ಹೌದು ಅಲ್ವಾ? ಹೌದೌದು, ಇದೆ. ಒಂದ್ ಗ್ರೂಪ್ ಅಲ್ಲಿ ಇದೆ ಅಂತಂದ್ರೆ ಲಿಂಕ್ ಬರ್ತಾ ಇರುತ್ತೆ ಮ್ಯಾಮ್. ಎಲ್ಲ ಲಿಂಕು ಬರ್ತಾ ಇರುತ್ತಲ್ವಾ? ಆ ಲಿಂಕ್ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಓಕೆ ಮೇಡಮ್, ಓಕೆ. ಒಂದ್ ಗ್ರೂಪ್ ಅಲ್ಲಿ ಇದ್ರೆ ಸಾಕು. ಎಲ್ಲಾ ಗ್ರೂಪ್ ಲಿಂಕ್ ಬರ್ತಾ ಇರುತ್ತೆ. ಟೈಮ್ಗೆ 1 ಅವರ್ ಮುಂಚೆಗ್ ಬರುತ್ತೆ. ಅದನ್ನ ನೋಡ್ಕೊಂಡು ಟೈಮಿಂಗ್ಸ್ ಪ್ರಕಾರ ನೀವು ಜಾಯ್ನ್ ಆಗ್ಬೋದು ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಪ್ರಿಯಾಂಕಾ ಮ್ಯಾಮ್ ನೆಕ್ಸ್ಟ್ ಅನ್ಮ್ಯೂಟ್ ಕೊಡಿ. ವೇದಾವತಿ ಮ್ಯಾಮ್ ನಿಮ್ದು ಅನ್ಮ್ಯೂಟ್ ಇದೆ, ಮಾತಾಡಿ ಮ್ಯಾಮ್. ಎಲ್ಲರಿಗೂ ನಮಸ್ತೆ, ಶುಭ ಮಧ್ಯಾಹ್ನ. ನಮಸ್ತೆ ಮ್ಯಾಮ್. ಮತ್ತೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ನಾನು 2 ದಿನಾನು ಜಾಯಿನ್ ಆಗ್ಲಿಕ್ಕಾಗ್ಲಿಲ್ಲ, ನಿನ್ನೆ ಮೊನ್ನೆ. ಹಾಗಾಗಿ ಇವತ್ತು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ನಿನ್ನೆ ತಮ್ಮದೇ ಕ್ಲಾಸ್ ಇತ್ತಲ್ಲ ಮ್ಯಾಮ್? ಸಾರಿ, ಮರ್ತ್ಕೊಂಡ್ರ? ನಿನ್ನೆ ಮರ್ತೋಯ್ತು. ಓಕೆ ಮ್ಯಾಮ್, ಸಾರಿ. ಓಕೆ. ನಾನು ಕನ್ಫ್ಯೂಸ್ ಮಾಡ್ಕೊಂಡೆ ಬೆಳಿಗ್ಗೆಗೆ. ಹಾ. ಲಕ್ಷ್ಮಿ ಮೇಡಮ್, ನಾನೊಂದು ಹಾಡು ಹಾಡ್ತೀನಿ. ಕಂಟಿನ್ಯೂ ಮಾಡಿ ಮ್ಯಾಮ್. ಒಂದು ತತ್ವ ಹಾಡು. ಚಿನ್ನದಂಥ ನಾಡಿಗೆ ರನ್ನದಂಥ ರಾಜ, ರನ್ನದಂಥ ರಾಜನಿ ಮುತ್ತಿನಂಥ ರಾಣಿ, ಮುತ್ತಿನಂಥ ರಾಣಿ ಹೆತ್ತ ಮಕ್ಕಳು 7. ಆ 7ರಲ್ಲಿ ಯಾವುದು ಏಳಿಗೆ ಇಲ್ಲ, ಏಳಿಗೆ ಇಲ್ಲ. ಚಿನ್ನದಂಥ ನಾಡಿಗೆ ರನ್ನದಂಥ ರಾಜ, ರನ್ನದಂಥ ರಾಜನಿಗೆ ಮುತ್ತಿನಂಥ ರಾಣಿ,
ಮುತ್ತಿನಂತ ರಾಣಿಯತ್ತ ಮಕ್ಕಳು 7 ಆ 7ರಲ್ಲಿ ಯಾವುದು ಏಳಿಗೆ ಇಲ್ಲ ಏಳಿಗೆ ಇಲ್ಲ. ತಂದೆ ತಾಯ ಅಲ್ಲಗಳೆದ ಓದಿದ ಜಾಣ ತಾನೇ ಹಿರಿಯನಂತೆ ನಡೆದ ಓದದ ಕೋಣ ಕುದುರೆಗೆರಡು ಕೊಂಬು ಎಂದ ಮಾತಿನ ಮಲ್ಲ ಹೆಣ್ಣಿನ ಗುಲಾಮರ ಹುಂಬರು ಎಲ್ಲ ಹುಂಬರು ಎಲ್ಲ. ಚಿನ್ನದಂಥ ನಾಡಿಗೆ ರನ್ನದಂಥ ರಾಜ ರಾಜ ಒಂದು ನಾಯಿ ತಂದು ನೆರಳು ನೀಡಿದ ಅದನ್ನು ಮಗುವಿನಂತೆ ಮುದ್ದಿನಿಂದ ಸಾಕಿ ಬೆಳೆಸಿದ. ರಾಜ ಒಂದು ನಾಯಿ ತಂದು ನೆರಳು ನೀಡಿದ ಅದನ್ನು ಮಗುವಿನಂತೆ ಮುದ್ದಿನಿಂದ ಸಾಕಿ ಬೆಳೆಸಿದ. ಹೊತ್ತಿಗೂಟ ಸುತ್ತು ಕೆಲಸ ಅದರ ಪಾಲಿಗೆ ಅದರ ಎದೆಯ ಗುಡಿಯ ಪೂಜೆಯೆಲ್ಲ ಅವನ ಪಾಲಿಗೆ ಪೂಜೆ ಅವನ ಪಾಲಿಗೆ. ಚಿನ್ನದಂಥ ನಾಡಿಗೆ ರನ್ನದಂಥ ರಾಜ ರನ್ನದಂಥ ರಾಜನಿಗೆ ಮುತ್ತಿನಂಥ ರಾಣಿ ಮುತ್ತಿನಂಥ ರಾಜ ಮುತ್ತಿನಂಥ ರಾಣಿ ಹೆತ್ತ ಮಕ್ಕಳು 7 ಆ 7ರಲ್ಲಿ ಯಾವುದು ಏಳಿಗೆ ಇಲ್ಲ ಏಳಿಗೆ ಇಲ್ಲ. ತನ್ನದಾಗಿ ಕಂಡ ಸೊತ್ತು ತನ್ನದೇನು ಅನ್ಯರಲ್ಲಿ ಇಟ್ಟ ಕರುಣೆ ಕಣ್ಣುರಿಯೇನು. ತನ್ನದಾಗಿ ಕಂಡ ಸೊತ್ತು ತನ್ನದೇನು ಅನ್ಯರಲ್ಲಿ ಇಟ್ಟ ಕರುಣೆ ಕಣ್ಣುರಿಯೇನು. ಮುಪ್ಪಿನಲ್ಲಿ ಆದವರೇ ಮಕ್ಕಳು ಕೇಳು ನೀತಿಗೆಟ್ಟ ಮಗನಿಗಿಂತ ನಾಯಿಯ ಮೇಲು ಒಂದು ನಾಯಿಯ ಮೇಲು. ಚಿನ್ನದಂಥ ನಾಡಿಗೆ ರನ್ನದಂಥ ರಾಜ ರನ್ನದಂಥ ರಾಜನಿಗೆ ಮುತ್ತಿನಂಥ ರಾಣಿ ಮುತ್ತಿನಂಥ ರಾಣಿ ಹೆತ್ತ ಮಕ್ಕಳು 7 ಆ 7ರಲ್ಲಿ ಯಾವುದು ಏಳಿಗೆ ಇಲ್ಲ ಏಳಿಗೆ ಇಲ್ಲ. ಧನ್ಯವಾದಗಳು ಮೇಡಮ್ ಸೂಪರ್ ಅವಕಾಶ ಮ್ಯಾಮ್, ಸೂಪರ್ ಮ್ಯಾಮ್. ಕೇಳಿದ್ದೀರಾ ಈ ಹಾಡು? ಹಾ ಕೇಳಿದೀವಿ ಮ್ಯಾಮ್, ನಾವು ಕೇಳಿದೀವಿ. Okay. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಅರ್ಥಪೂರ್ಣವಾದಂತ ಹಾಡು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಪ್ರಿಯಾಂಕಾ ಮ್ಯಾಮ್, ನೆಕ್ಸ್ಟ್ ಆಪ್ಷನ್ ಕೊಡಿ ಮ್ಯಾಮ್, ನೋಡ್ಕೊಂಡು. ನಿಮ್ದು ಮ್ಯೂಟ್ ಆಗಿದೆ. ರಮೇಶ್ ಅವ್ರಿಗೆ ಕೊಟ್ಟಿದ್ದೀನಿ ಮ್ಯಾಮ್. ಓಕೆ ಮ್ಯಾಮ್. ರಮೇಶ್ ಸರ್, ರಮೇಶ್ ಗುರುಜಿ. ಅವ್ರಿಲ್ಲ ಅನ್ಸುತ್ತೆ. ಅಂತಿದ್ಯಲ್ಲ, ಅವ್ರಿಗೆ ಕೊಡ್ಲ ಮ್ಯಾಮ್? ಈಗ ಅಲ್ಲ, ಆಪ್ಷನ್ ಕೊಡಿ, ಅವ್ರಿಗೆ ಮ್ಯೂಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಇನ್ನೊಂದ್ಸರಿ ಕೊಡಿ. ಹೌದಾ? ರಮೇಶ್ ಅವ್ರು ಹೋಗಿ ಬಿಟ್ರು ಅನ್ಸುತ್ತೆ. ಇಲ್ಲ ಇಲ್ಲ, ಇದಾರೆ ನೋಡಿ, ಬಂದಿಲ್ಲ ಆಪ್ಷನ್ ಅಂತ ಹೇಳ್ತಾ ಇದಾರೆ ಅವರು. ನಮಸ್ತೆ ಮೇಡಮ್, ಮಾಸ್ಟರ್ ಎಲ್ಲರಿಗೂ ನಮಸ್ತೆ. ಇವತ್ತ ಹೊಸಬ್ರೊಬ್ರು ಜಾಯಿನ್ ಆಗ್ಯಾರ ನೋಡ್ರಿ. NGO 30A ಅಂತ ಹೇಳಿ ಸುನಂದ ಅಕ್ಕೋರ್ ಅಂತ ಹಿರೇಮಠ, ಅವ್ರ ಹೆಸರಿಲ್ಲ, ಆದ್ರ 30A ಅಂತ ಜಾಯಿನ್ ಆಗ್ಯಾರ ನೋಡ್ರಿ. ಹೊಸಬ್ರು ಬೆಂಗಳೂರಿನಾಗ ಇರ್ತಾರ ಅವರು, ನಮ್ಮ ಪರಿಚಯದವರು, ರಿಲೇಷನ್ ಈ ತರ ಜಾಯಿನ್ ಆಗ್ಯಾರ ಅಂತ ಆಗ್ಯಾರ ನೋಡ್ರಿ ಮೇಡಮ್. ಲಕ್ಷ್ಮಿ ಮ್ಯಾಮ್, ರಿಯಲ್ಮಿ ನಾರ್ 30A ಅಂತ ಇದೆಯಲ್ಲ, ಅದ ಮ್ಯಾಮ್? ಲಕ್ಷ್ಮಿ ಮ್ಯಾಮ್, ಸುನಂದ ಹಿರೇಮಠ ಅಂತ ಮ್ಯಾಮ್. ಲಕ್ಷ್ಮಿ ಮ್ಯಾಮ್, ಎಸ್ ಮ್ಯಾಮ್. ಹ್ಯಾಂಡ್ ರೈಸ್ ಮಾಡಿದವರಿಗೆ ಮೇಲ್ಗಡೆಯಿಂದ ಫಸ್ಟ್ ಕಮ್ ಫಸ್ಟ್ ಸರ್ವ್ ಮಾಡಿ ಅನ್ಮ್ಯೂಟ್ ಮಾಡಕ್ಕೆ ಹೇಳಿ. ಅವಾಗ ಕನ್ಫ್ಯೂಷನ್ ಇಲ್ಲ, ಟೈಮ್ ವೇಸ್ಟ್ ಆಗಲ್ಲ. ಅಲ್ಲಿ ಮೇಲ್ಗಡೆ ಹ್ಯಾಂಡ್ ರೈಸ್ ಮಾಡಿದಾರಲ್ಲ ಅವರಿಗೆ ಕೊಡಕ್ ಹೇಳಿ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಯಾರ್ದು ಕಂಟಿನ್ಯೂಟಿ ಇರುತ್ತಾ ಅವರಿಗೆ ಕೊಡಿ. ಪ್ರಿಯಾಂಕಾ ಮ್ಯಾಮ್. ಓಕೆ ಓಕೆ, ಮತ್ತೆ ಹಂಗೆ ಕೊಡ್ತಿದ್ದೀನಿ. ಕಾಣಿಸಿಲ್ಲ, ಅವ್ರಿಗೆ ಕೊಟ್ಟು. ಶ್ಯಾಮಲಾ ಮ್ಯಾಮ್ ಕೊಡಿ.
ಕೊಟ್ಟಿದ್ದೀನಿ ಮ್ಯಾಮ್. ಶ್ಯಾಮಲ ನಮಸ್ unmute ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮ್ಯಾಮ್. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ನಮಸ್ತೆ ಮ್ಯಾಮ್. ಹಾಡು ಹೇಳ್ತೀನಿ. ಎಸ್ ಮ್ಯಾಮ್, ಕಂಟಿನ್ಯೂ ಮಾಡಿ. ಶ್ಯಾಮಲಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಆಯ್ತಾ ಮೇಡಮ್? ಹಾ ಆಗಿದೆ, ಮಾತಾಡಿ ಮ್ಯಾಮ್. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಕನಸೀಲಿ ಮನಸೀಲಿ ಕಳವಳವಾದರೆ ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ರೋಮ ರೋಮಕ್ಕೆ ಕೋಟಿ ಲಿಂಗವು ಧರಿಸಿದ ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಪುರಂದರ ವಿಠಲನ ಪೂಜೆಯ ಮಾಡುವ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿದೆ ಮ್ಯಾಮ್ ವಾಯ್ಸ್ ನಿಮ್ದು. ಥ್ಯಾಂಕ್ ಯು ಶ್ಯಾಮಲಾ ಮ್ಯಾಮ್. ತಾವು ಪ್ರತಿ ಶನಿವಾರನೂ ಸಹ ಪಾರ್ಟಿಸಿಪೇಟ್ ಮಾಡ್ತೀರಾ ಮ್ಯಾಮ್. ಸೂಪರ್ ಸೂಪರ್ ಮ್ಯಾಮ್. ಇದೇ ತರ ನಿಮ್ಮ ಪಾರ್ಟಿಸಿಪೇಷನ್ ಈ ವೇದಿಕೆನಲ್ಲಿ ಕಂಟಿನ್ಯೂ ಆಗ್ಲಿ ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಲಕ್ಷ್ಮಿ ಮ್ಯಾಮ್ ನಮಸ್ತೆ. ರೇವತಿ ಮ್ಯಾಮ್ ನಮಸ್ತೆ. ನಮಸ್ತೆ ಹಾಲ್ ಮಾಸ್ಟರ್ಸ್. ನಾನು ಒಂದು ದೇಶಭಕ್ತಿ ಗೀತೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ, ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸಮ್ಮತಿ ಸೌಖ್ಯದಾತೆ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಹೃದಯ ಮಂದಿರದಲ್ಲಿ ನೆಲೆಸು. ಚಿಂತೆಯ ಅಳಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳನ್ನು, ನಿನ್ನ ನಂಬಿದ ಕಂದಮ್ಮರನ್ನು, ನಿನ್ನ ಮಡಿಲಿನ ಮಕ್ಕಳನ್ನು, ನಿನ್ನ ನಂಬಿದ ಕಂದಮ್ಮರನ್ನು, ನಿನ್ನ ಕರುಣೆಯೋ ಬೆಳಗಿಸಮ್ಮ, ನಿನ್ನ ಕರುಣೆಯೋ ಬೆಳಗಳಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಒಳ್ಳೆ ಮಾತುಗಳನ್ನಾಡಿಸು, ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ದಾರಿಯಲ್ಲಿ ನಡೆಸು, ವಿದ್ಯೆಯ ಕಲಿಸು. ಆಸೆಯನ್ನು ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ,
ಜ್ಞಾನದಾತೆ ನಮೋಸ್ತುತೆ ತಾಯಿ ಶಾರದೆ ಲೋಕ ಪೂಜತೆ ಜ್ಞಾನದಾತೆ ನಮೋಸ್ತುತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಮೊಟ್ಟ ಮೊದಲಿಗೆ ಹಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಅಂದ್ರೆ ನಿಮ್ಮ ದಾಟಿನಲ್ಲೇ ಹಾಡಿದ್ರಿ ಅಲ್ವಾ ಮ್ಯಾಮ್? ಎಸ್ ಮ್ಯಾಮ್. ಯಾವ್ದು ಏನು ಕಲಿಕೆ ಅಂತ ಏನಿಲ್ಲ, ಸುಮ್ನೆ ಹಾಗೆ ಹೇಳೋದೊಂದು ಪ್ರಯತ್ನ. ಎಸ್ ಮ್ಯಾಮ್, ಸೂಪರ್ ಮ್ಯಾಮ್. ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ಆಗ್ಲೇ ತುಂಬಾ ಹ್ಯಾಂಡ್ ರೈಸಸ್ ಇತ್ತು, ಈಗೆಲ್ಲ ಹ್ಯಾಂಡ್ ಲೋ ಆಗೋಗ್ಬಿಟ್ಟಿದೆ. ಆಗ್ಲೇ 7 ಹ್ಯಾಂಡ್ ಇತ್ತು, ಈಗ ನೋಡಿದ್ರೆ 2 ಇದೆ. ಆದಷ್ಟು ಬೇಗ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಕಾರ್ಯಕ್ರಮವನ್ನ 4:15 ಸಂಪನ್ನ ಮಾಡೋಣ. ಆಮೇಲೆ ಲಾಸ್ಟ್ ಅಲ್ಲಿ ಹ್ಯಾಂಡ್ ರೈಸ್ ಬರ್ತಾ ತಳ್ಕೊಂಡು ಹೋಗೋದು ಬೇಡ. ಬೇಗ ಹ್ಯಾಂಡ್ ರೈಸ್ ಮಾಡಿ ಕಾರ್ಯಕ್ರಮವನ್ನ ಕರೆಕ್ಟ್ ಟೈಮ್ಗೆ ನಾವು ಮುಕ್ತಾಯ ಮಾಡೋಣ. ಅನುರಾಧ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ತಮಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಒಂದು ಹಾಡು ಹಾಡ್ತೀನಿ ಮ್ಯಾಮ್. ಎಸ್ ಮ್ಯಾಮ್. ಸಾಯಿ ಮಹಾದೇವ ಸತ್ಯ ಸಾಯಿ ಮಹಾದೇವ पतिपुरीश्वर है साई बाबा महेश्वर है पतिपुरीश्वर है साई बाबा महेश्वर है साई महादेवा सत्य साई महादेवा निरुपम गुण सदना साई नीरज दल नयना निरुपम गुण सदना साई नीरज दल नयना विभूति सुंदर है साई बाबा महेश्वर है विभूति सुंदर है साई बाबा महेश्वर है साई महादेवा सत्य साई महादेवा पतिपुरीश्वर है साई बाबा महेश्वर है साई महादेवा सत्य साई महादेवा निरुपम गुण सदना साई नीरज दल नयना साई नीरज दल नयना निरुपम गुण सदना साई नीरज दल नयना विभूति सुंदर है साई बाबा महेश्वर है विभूति सुंदर है साई बाबा महेश्वर है साई महादेवा सत्य साई महादेवा ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೂಪರ್ ಮ್ಯಾಮ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಸಾಯಿ ಬಾಬಾನ್ ಬಗ್ಗೆ. ಥ್ಯಾಂಕ್ ಯು ಮ್ಯಾಮ್. ಹಿರೇಮಠ್ ಮ್ಯಾಮ್ ಮಾತಾಡಿ ಮ್ಯಾಮ್. ಮಾತಾಡಿ ಮ್ಯಾಮ್. ಎಲ್ಲರಿಗೂ ಲಕ್ಷ್ಮಿ ಮೇಡಮ್ ಪ್ರಿಯಾಂಕಾ ಮ್ಯಾಮ್ ಕಂಟಿನ್ಯೂ ಮಾಡಿ. ಕೇಳಿಸ್ತಾರ ಮ್ಯಾಮ್? ಕೇಳಿಸ್ತಾ ಇದೆ ಮ್ಯಾಮ್. ಮೇಡಮ್ ಮುದ್ದೆ ಮತ್ ದಾದ್ಲೆ ಮಾಡಿದ್ನಿ ಅಂದ್ರ ನಾನು ಇದು ಮಾಡ್ತೀನಿ, ಮ್ಯೂಟ್ ಮಾಡ್ತೀನಿ, ಮತ್ತೆ ನೀವು ಮಾಡಕತ್ತಿರತ್ತ. ಒಂದ್ ಒಗಟದ ಮಾಸ್ಟರ್ ಕೇಳಿಸ್ತಾ ನನ್ ಧ್ವನಿ ಎಲ್ಲರಿಗೆ? ನೀವು ಓಕೆ ಹೇಳಿದ್ರೆ ಗೊತ್ತಾಗ್ತ ನನ್ ಕೇಳಿಸ್ತಾ ಇಲ್ಲ ಅಂತ ಹೇಳಿ. ಕೇಳಿಸ್ತದ್ರಿ ಮಾಸ್ಟರ್? ಮೇಡಮ್ ಕೇಳಿಸ್ತಾ ಇದೆ, ಮಾತಾಡಿ. ನೀವು ಒಗಟನ್ನ ಹೇಳಿ. ಹಾ ಓಕೆ ಮ್ಯಾಮ್. ಒಂದು ಒಗಟ್ ಸರ್ವಜ್ಞನ ಒಗಟದರಿ ಮತ್ತು ಅದ್ರ ಒಳ ಅರ್ಥ ಅದ. ಒಗಟ್ ಫಸ್ಟ್ ಹೇಳ್ತೀನಿ, ಯಾರ ಉತ್ತರ ಬಂದ್ರ ಆನ್ಸರ್ ಮಾಡಿ, ಇಲ್ಲಾಂದ್ರ ಅರ್ಥ ನಾನು ಹೇಳ್ತೀನಿ. ಇದೊಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು. ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಲ್ಲವರಿದು ಹೇಳಿ ಸರ್ವಜ್ಞ ಅಂತ ಹೇಳಿ. ಸುಳ್ಳ ಆಲ್ಮೋಸ್ಟ್ ಗೊತ್ತು. ಅದನ್ನ ಹಿಂದಿರುವ ಆಧ್ಯಾತ್ಮಿಕ ಸತ್ಯ ಒಬ್ರು ಇವ್ರು ಬರ್ದಾರ, ಮಾಸ್ಟರ್ ಬರ್ದಾರ, ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಇದು ಆಲ್ಮೋಸ್ಟ್ ನಮ್ಗ ಗೊತ್ತಿದ್ದ ಪ್ರಕಾರ ಸುಣ್ಣ ಅಂತ ಹೇಳ್ತೀವಿ, ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಅಂತ ಹೇಳಿ. ಆದ್ರ ಅದ್ರ ಹಿಂದೆ ಏನದಂದ್ರ ಒಬ್ಬ
ಮಾಸ್ಟರ್ ಧ್ಯಾನ ಮಾಡ್ತಾ ಮಾಡ್ತಾ ಸಾಧಕ ಧ್ಯಾನ ಮಾಡ್ತಾ ಮಾಡ್ತಾ ತನ್ನೊಳಗಿರುವಂತ ಎಲ್ಲಾನ ಅವುಗಳನ್ನ ಕಳ್ಕೊಂಡು ಸಾಧನೆ ಶಿಖರಕೆಯಲ್ಲಿ ಅವನಲ್ಲಿ ಕಲ್ಲನಾಗಿದ್ದಂತ ಹೃದಯ ಅರಳಿ ಹೂವಾಗಿ ಕರುಣೆ ಮಮತೆ ತುಂಬಿಕೊಂಡು ಒಳ್ಳೆ ಒಬ್ಬ ಜ್ಞಾನಿ ಆದ್ನಂದ್ರ ಅವನ ಹೆಸರು ಎಲ್ಲಾ ಕಡೆ ಹರಡ್ತಂದ್ರ ಅದೇ ಬೆಳಕು ಅಂತ ಇದ್ರ ಅವಳಾರ್ಥ ಅಂತ ಬರೆದ್ರ ಬ್ರಹ್ಮಶ್ರೀ. ಹೌದಲ್ಲ ಅನ್ನಿಸ್ತು. ನಾನು ಸುಣ್ಣ ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಇನ್ನೊಂದು ಆಧ್ಯಾತ್ಮಿಕ ಅರ್ಥ ಕೊಟ್ಟಿದ್ರು, ಅದನ್ನ ಹೇಳಕ್ ಇಷ್ಟಪಟ್ಟೆ. ಇನ್ನೊಂದದ ಇದನ್ನ ಹೇಳ್ರಿ, ಇದನ್ನು ಅಲ್ವ ಗೊತ್ತಿರ್ಬೋದು ಎಲ್ಲರಿಗೆ. 10 ಸಾವಿರ ಕಣ್ಣು ನೆತ್ತಿಲಾದರೂ ಬಾಲ ಹುತ್ತಿನ ಹುಳುವ ಹಿಡಿಯುವುದು ಕವಿಜ ಮತ್ತ ಇದು ಹೇಳಿ ಸರ್ವಜ್ಞ. ಗೊತ್ತಿದ್ದ ಹೇಳ್ತೀನಿ. ಯಾರ್ಗಾನು ಗೊತ್ತಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮಾಸ್ಟರ್. ಪುನಃ ಹೇಳಿ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. 10 ಸಾವಿರನ್ನು ನೆತ್ತಿಲಾದರೂ ಬಾ ಹುಳುವ ಹಿಡಿಯುವುದು ಕವಿ ಹೇಳಿ ಮೇಲ್ನೋಟಕ್ಕ ಏನಂತ ನವಿಲ್ರಿ ಅದು. ಮೇಲ್ನೋಟಕ್ಕ ನವಿಲು ಅಂತ ನಾವೆಲ್ಲ ಹೇಳ್ತೀವಿ. ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದ ಪ್ರಕಾರ ನವಿಲು. ಅದ್ರ ಒಳ ಅರ್ಥ ಬೇರೆ ಅದಂತ ಹೇಳ್ತಾರ. ಏನಂತಂದ್ರ ಇದ್ರ ನಿಜವಾದ ಅರ್ಥ ಬ್ರಹ್ಮವನ್ನು ತಿಳಿದವ ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರ ಒಂದು ಇದು ಅಲ್ಲ, ಒಂದು ವ್ಯಕ್ತಿಗೆ ಸೀಮಿತವಲ್ಲ. ಬ್ರಹ್ಮವನ್ನು ತಿಳಿದವ ಬ್ರಾಹ್ಮಣ. ನೆತ್ತಿ ಒಳಗ್ ಸಹಸ್ರ ದಳದ ಕಮಲ ಅರಳ್ತದ ಮತ್ತು ತಲೆಯ ಮೇಲೆ ಜುಟ್ಟು ಬಿಟ್ಟಿರ್ತಾನ ಆ ಬ್ರಾಹ್ಮಣ ಅಂದ್ರ. ಆತನಲ್ಲಿರುವ ಕಾಮ ಎಂಬ ಸರ್ಪವನ್ನು ಕೊಂದು ತಿಂದಿರ್ತಾನ. ಆದ ಕಾರಣ ಈ ಒಗಟಿನ ವಚನದಲ್ಲಿ ಸರ್ವಜ್ಞ ಏನಂತ ಹೇಳಂದ್ರ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣನಂತ ಹೇಳ್ಯಾರ ಅಂತ ಇದ್ರ ಅರ್ಥ. ಇವೆರಡು ನನಗ ಅದ್ಭುತ ಅನಿಸ್ತು. ನನಗ್ ಗೊತ್ತಿದ್ದಿಲ್ಲ. ಫಸ್ಟ್ ಆಫ್ ಆಲ್ ನವಿಲಂತ ತಿಳ್ಕೊಂಡಿದ್ದೆ. ಅದ್ರ ಅರ್ಥ ಎಷ್ಟು ಅದ್ಭುತ ಅದ್ ನೋಡಿ, ಅದಕ್ಕೆ ಹೇಳಕ್ ಇಷ್ಟಪಟ್ಟೆ. ಥ್ಯಾಂಕ್ ಯು. ಮತ್ತೆ ಮೊದ್ಲವರಿಗೆ ಅವಕಾಶ ಕೊಡಿ. ಧನ್ಯವಾದಗಳು. ಸೂಪರ್ ಮ್ಯಾಮ್. ಒಗಟುಗಳನ್ನ ಹೇಳ್ತಾ ಅದನ್ನ ಬಿಡಿಸ್ತಾ ಅದಕ್ಕೆ ಅರ್ಥನೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಹೌದು, ಆಧ್ಯಾತ್ಮಿಕ ಅರ್ಥ ಬಹಳ ಮಾರ್ಮಿಕ ಅದ್ರಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೂಪರ್ ಮ್ಯಾಮ್. ಮುಂದಿನ ವಾರನೂ ಸಹ ಇದೇ ತರ ಬರ್ಲಿ ಮ್ಯಾಮ್. ಒಂದು ವಿಶೇಷವಾಗಿ ಮುಂದಿನ ವಾರದಿಂದ ಇದೇ ತರ ಒಗಟುಗಳನ್ನ ಬಿಡಿಸ್ತಾ ಅದಕ್ಕೆ ಅರ್ಥ ಹೇಳ್ತಾ ಮುಂದಿನ ವಾರನೂ ಸಹ ಎಲ್ಲರೂ ಸಹ ಈ ತರನೇ ಟ್ರೈ ಮಾಡೋಣ ಮಾಸ್ಟರ್. ಬರೀ ಹಾಡು, ಕತೆ, ಕವನ ಇದು ಇದ್ದಿದ್ದೆ, ಅದನ್ನೂ ಇರ್ಲಿ, ಜೊತೆಗೆ ಇದನ್ನು ಇದ್ರೆ ಹೊಸದಾಗಿ ಏನೋ ಒಂದು ಇರುತ್ತೆ. ಎಲ್ರು ಸಹ ಈ ತರ ಹೊಸದಾಗಿ ಏನಾದ್ರೂ ಟ್ರೈ ಮಾಡಿದಾಗ ಎಲ್ರು ಸಹ ಕುತೂಹಲದಿಂದ ಅದನ್ನ ಕೇಳ್ಬೋದು, ನೋಡ್ಬೋದು ಮಾಸ್ಟರ್ಸ್. ಎಲ್ರು ಸಹ ಆದಷ್ಟು ಈ ತರ ಹೊಸದನ್ನ ಟ್ರೈ ಮಾಡೋಣ ಅಂತ ಹೇಳೋಣ ಮಾಸ್ಟರ್. ರಮೇಶ್ ಸರ್ ಮಾತಾಡಿ. ಥ್ಯಾಂಕ್ ಯು ಹಿರಮಠ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೇಡಮ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಲಕ್ಷ್ಮಿ ಮೇಡಮ್, ರೇವತಿ ಮೇಡಮ್, ಎಲ್ಲರಿಗೂ, ಎಲ್ಲ ಮಾಸ್ಟರ್ಸ್ಗೂ ಹೊಸ ವರ್ಷದ ಶುಭಾಶಯಗಳು. ಇವಾಗ ಯಾವ್ದು ಅಂದ್ರೆ ಮಾಂಗಲ್ಯ ಭಾಗ್ಯ ಒಂದು ಹಾಡು ಹೇಳ್ತಿದ್ದೀನಿ ನಾನು. ಒಲವಿನ ಜೀವ ಒಂದಾಗಿ ಬಂದಿದೆ, ಆಸೆಯು ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆ ಗುಂಗಿನಶೆಯು ತಾನೇರಿದಂತಿದೆ, ಆಸೆಯು ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಇಲ್ಲಿದೆ, ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನೆಗೆ ಚೆಲ್ಲಿದೆ, ಬಾಳಿನ ಭಾಗ್ಯ ನೌಕೆ ತೀರೆ ಸೇರಿ ತೇಲಿದೆ, ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ, ಹೊಸ ಬಗೆ ಗುಂಗಿನಶೆಯು ತಾನೇರಿದಂತಿದೆ, ಆಸೆಯು ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಕಣ್ಣಿನ ಸೆನ್ನೆಲೆಯಲ್ಲಿ ಕಾವ್ಯವು ನೀ ಬರೆದೆ, ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ, ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ, ನನ್ನೆದೆ ಸ್ಪಂದನ ನಿನ್ನೆದೆ ಚೇತನ, ಪ್ರೇಮದ ಲೀಲೆಯಲ್ಲಿ ಜೀವ ಬಾಟ್ಯ ನಾಟ್ಯವಾಗಿದೆ, ಜೀವನ ಜ್ಯೋತಿ ನೀಡುತ್ತ ಕಾಂತಿ ವೈಭೋಗ ತಂದಿದೆ, ಹೊಸ ಬಗೆ ಗುಂಗಿನಶೆಯು ತಾನೇರಿದಂತಿದೆ, ಆಸೆಯು ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ,
ದೂರದ ಹೃದಯಗಳ ಸನಿಹದ ಬೇಗಿಯಲ್ಲಿ ವಿರಹದ ವೇದನೆ ಮುಗಿಲನು ಸೇರಿದೆ. ತೀರದ ದಾಹದಲ್ಲಿ ಮೀರದ ಕಾತರಕ್ಕೆ ಮೇರಿಯೇ ಇಲ್ಲದ ತುಡಿತವು ತುಂಬಿದೆ. ಯಾವುದೋ ಮೋಡಿಯಲ್ಲಿ ಲೋಕವೆಲ್ಲ ತೂಗಿ ಸಾಗಿದೆ. ಪ್ರೇಮದ ಜೋಡಿ ಬಾಳಲಿ ಕೂಡಿ ಹಾಯಾಗಿ ಹಾಡಿದೆ. ಹೊಸ ಬಗೆ ಗೊಂಗಿನೆಸೆಯು ತಾನೇರಿದಂತಿದೆ. ಆಸೆಯು ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಸೂಪರ್ ಸೂಪರ್ ರಮೇಶ್ ಸರ್, ತುಂಬಾ ಚೆನ್ನಾಗಿ ಹಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ನಾಗಲಲಿತಾ ಮ್ಯಾಮ್ ಕೊಡಿ ಮ್ಯಾಮ್. ಪ್ರಿಯಾಂಕಾ ಮ್ಯಾಮ್. ನಾಗಲಲಿತಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಂದಿಲ್ವಾ ಆಪ್ಷನ್? ಬಂದಿದೆ ಅಲ್ಲ, ಅನ್ಮ್ಯೂಟ್ ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಒಂದು ಭಾವಗೀತೆ ಹೇಳ್ತೀನಿ. ವಾಯ್ಸ್ ಮ್ಯಾಮ್ ಕಂಟಿನ್ಯೂ. ಕಾಡಿರದೆ ಇದ್ದರೂ ಹಾಡಿರುವೆ ನಾನಿಂದು, ದೂಡಿದುಮ್ಮಾನಗಳ ಬೇಲಿಯನು ದೂರ, ದೂಡಿದುಮ್ಮಾನಗಳ ಬೇಲಿಯನು ದೂರ. ಕೂಡಿಕೊಳ್ಳಲಿರಾಗ ತನು ಮನವು ಮೇಳೈಸಿ, ಸಾಗಿ ಬಂದಿಹ ದಾರಿ ಸರ್ವಸಾರ, ಸಾಗಿ ಬಂದಿಹ ದಾರಿ ಸರ್ವಸಾರ. ಕಾಡಿರದೆ ಇದ್ದರೂ ಹಾಡಿರುವೆ ನಾನಿಂದು, ದೂಡಿದುಮ್ಮಾನಗಳ ಬೇಲಿಯನು ದೂರ. ಕರಿನೆರಳ ತೆರದಲ್ಲಿ ಮುತ್ತಿದರೂ ಅಡೆತಡೆಯು, ತೆರದಲ್ಲಿ ಒಳಗಣ್ಣು ಹೊನ್ನರೇಕೆ. ಕರಿನೆರಳ ತೆರದಲ್ಲಿ ಮುತ್ತಿದರೂ ಅಡೆತಡೆಯು, ತೆರೆದಲ್ಲಿ ಒಳಗಣ್ಣು ಹೊನ್ನರೇಕೆ. ಕರಿಯ ಪರಿಯನು ಕರಿಸಿ ಮುಂದಡಿಯ ನಿಟ್ಟಲ್ಲಿ, ಹಿಂದೆ ಕೋಡುವ ಚಿಂತೆ ಮತ್ತೆ ಯಾಕೆ, ಹಿಂದ ಕೋಡುವ ಚಿಂತೆ ಮತ್ತೆ ಯಾಕೆ. ಕಾಡಿರದೆ ಇದ್ದರೂ ಹಾಡಿರುವೆ ನಾನಿಂದು, ದೂಡಿದುಮ್ಮಾನಗಳ ಬೇಲಿಯನು ದೂರ. ಅಂದು ಬೀಜವ ಬಿತ್ತಿ ಪ್ರೀತಿಯಲಿ ನೀರೆರೆದೆ, ಇಂದು ಹಬ್ಬಿದ ಬಳ್ಳಿ ನಿಮ್ಮದಂತೆ. ಹೂ ಅರಳಿದರಲ್ಲಿ ತಿಳಿಸುವಿರಿ ಒಲವಿಂದ, ಗಂಧ ಚಂದದ ಚಿತ್ರ ಕಟ್ಟುವಂತೆ, ಗಂಧ ಚಂದದ ಚಿತ್ರ ಕಟ್ಟುವಂತೆ. ಕಾಡಿರದೆ ಇದ್ದರೂ ಹಾಡಿರುವೆ ನಾನಿಂದು, ದೂಡಿದುಮ್ಮಾನಗಳ ಬೇಲಿಯನು ದೂರ. ಏಣಿಯನು ಇಟ್ಟಿರುವೆ ನೇರ ಆಕಾಶಕ್ಕೆ, ಎಣಿಸುತ್ತ ತಾರೆಗಳ ತರುವೆ ನೋಡಿ. ಏಣಿಯನು ಇಟ್ಟಿರುವೆ ನೇರ ಆಕಾಶಕ್ಕೆ, ಎಣಿಸುತ್ತ ತಾರೆಗಳ ತರುವೆ ನೋಡಿ. ಸಾಧನೆಯ ಹಾದಿಯಲಿ ಹಾರೈಸಿ ಬಂಧುಗಳೇ, ನನ್ನೊಡನೆ ಜೊತೆಗೂಡಿ ನೀವು ಹಾಡಿ, ನನ್ನೊಡನೆ ಜೊತೆಗೂಡಿ ನೀವು ಹಾಡಿ. ಕಾಡಿರದೆ ಇದ್ದರೂ ಹಾಡಿರುವೆ ನಾನಿಂದು, ದೂಡಿದುಮ್ಮಾನಗಳ ಬೇಲಿಯನು ದೂರ. ಕೂಡಿಕೊಳ್ಳಲಿರಾಗ ತನು ಮನವು ಮೇಳೈಸಿ, ಸಾಗಿ ಬಂದಿಹ ದಾರಿ ಸರ್ವಸಾರ, ಸಾಗಿ ಬಂದಿಹ ದಾರಿ ಸರ್ವಸಾರ. ಥ್ಯಾಂಕ್ ಯು ಮೇಡಮ್ ಅವಕಾಶ. ಥ್ಯಾಂಕ್ ಯು ಮ್ಯಾಮ್. ಅದ್ಭುತವಾಗಿ ಹಾಡಿದಿರಾ ಮ್ಯಾಮ್. ಥ್ಯಾಂಕ್ ಯು ನಾಗಲಲಿತಾ. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್.
ನಮಸ್ತೆ ಮ್ಯಾಮ್. ಕೇಳಿಸ್ತಿದೆಯಲ್ವಾ? ಕೇಳಿಸ್ತಾ ಇದೆ ಮತ್ತೆ. ಮೊದಲೇ ಹ್ಯಾಂಡ್ ರೈಸ್ ಮಾಡಿದೆ, ಆಮೇಲೆ ನೆಕ್ಸ್ಟ್ ಹೊಟ್ಟೋಗಿದ್ದೆ, ಯಾಕೆಂದ್ರೆ ಪ್ಲೇಸ್ ಚೇಂಜ್ ಮಾಡಿದೆ. ಓಕೆ. ಕೃಷ್ಣನ್ ಹಾಡು ಹೇಳ್ತೀನಿ ನಾನು ಒಂದು. ನಗುವರೆಲ್ಲೋ ರಂಗಯ್ಯ ನಿನ್ನಾಟವ ಕಂಡು, ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು, ಹಗರಣವಾಗಿದೆ ಎನಗೆ ನಿಗಮ ಗೋಚರನೆ, ನಗುವರೆಲ್ಲೋ ರಂಗಯ್ಯ ನಿನ್ನಾಟವ ಕಂಡು, ನಿನ್ನಾಟವ ಕಂಡು, ನಿಗಮವನ್ನು ತರಲು ಹೊಸ ಕೃತಿಯ ತಾಳಿದೆ, ನಗವನೆತ್ತಿ ಕೂರ್ವನೆಂಬ ಹೆಸರ ಧರಿಸಿದೆ, ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು, ಜಗತಿಯನ್ನು ತರಲು ವರಾಹ ಮೂರ್ತಿ ಎನಿಸಿದೆ, ಮಗುವಿಗಾಗಿ ಘೋರಾಕೃತಿ ನರಮೃಗನು ಎನಿಸಿದೆ, ನಗುವರೆಲ್ಲೋ ರಂಗಯ್ಯ ನಿನ್ನಾಟವ ಕಂಡು, ಹೆಡೆಮುರಿ ಕಟ್ಟಿ ದಾನವ ಕೊಟ್ಟ ಬಲಿಯ ಭಂಗಿಸಿದೆ, ಪಡೆದ ತಾಯಿಯ ಶಿರವ ಕಡಿದು ನಾಯವೆನಿಸಿದೆ, ನಗುವರೆಲ್ಲೋ ರಂಗಯ್ಯ ನಿನ್ನ ಆಟವ ಕಂಡು, ನಗುವರಲ್ಲೋ ರಂಗಯ್ಯ. ಮಡದಿಗಾಗಿ ಮರ್ಕಟದ ಹಿಂಡು ಕೂಡಿಸಿದೆ, ಕಡಲ ಕಟ್ಟಿ ಕಪಿಗಳಿಂದ ಪುರವ ಜಯಿಸಿದೆ, ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು, ದುಷ್ಟ ಕಂಸನು ಅಷ್ಟಮಿಯಳು ಅರ್ಧರಾತ್ರಿಯಲ್ಲಿ ಜನಿಸಿದೆ, ದುಷ್ಟ ಕಂಸನು ಹಾಕಿದ ಸೆರೆಯ ಬಾಗಿಲು ತೆರೆಸಿದೆ, ತಟ್ಟನೆ ಗೋಕುಲದಲ್ಲಿ ಬಂದು ನೆಲೆಸಿದೆ, ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು, ತರುಣಿಯರ ಋತವ ಕೆಡಿಸಿ ಬೆತ್ತಲೆ ನಿಲ್ಲಿಸಿದೆ, ತುರಗವನೇರಿ ಕಲ್ಕಿಯಾಗಿ ಖಡ್ಗವ ಧರಿಸಿದೆ, ನಗುವರೆಲ್ಲೋ ರಂಗಯ್ಯ ನಿನ್ನಾಟವ ಕಂಡು, ಗುರುಮಧ್ವರಾಯರಿಗೊಲಿದು ಉಡುಪಿಯಲ್ಲಿ ನೆಲೆಸಿದೆ, ವರದ ಪುರಂದರ ವಿಠಲ ನಮಗೆ ನೀ ಗತಿಯಾದೆ, ವರದ ಶ್ರೀ ಪುರಂದರ ವಿಠಲ ನಮಗೆ ನೀ ಗತಿಯಾದೆ, ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು, ಹಗರಣವಾಗಿದೆ ಎನಗೆ ನಿಗಮ ಗೋಚರನೆ, ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು, ನಗುವರಲ್ಲೋ ರಂಗಯ್ಯ. ನಮಸ್ತೆ ಮೇಡಮ್. ಸೂಪರ್ ಮ್ಯಾಮ್. ಕೃಷ್ಣನ್ ಬಗ್ಗೆ ಒಳ್ಳೆ ಅದ್ಭುತವಾದಂತಹ ಹಾಡನ್ನ ಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ತಾವು ಸಹ ವಾರನೂ ಸಹ ಇದೇ ತರ ಪಾರ್ಟಿಸಿಪೇಷನ್ ಯಾವಾಗ್ಲೂ ಮಾಡ್ತಾ ಇರ್ತೀರಾ ಮ್ಯಾಮ್.
ಇದೇ ತರ ಕಂಟಿನ್ಯೂ ಆಗ್ಲಿ ಮ್ಯಾಮ್ ಈ ವೇದಿಕೆನಲ್ಲಿ. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ಮಾಸ್ಟರ್ಸ್, ಆದಷ್ಟು ಹೊಸ ಮಾಸ್ಟರ್ಗಳು ತುಂಬಾ ಜನ ಇದ್ದೀರಾ. ಅಟ್ಲೀಸ್ಟ್ ಹ್ಯಾಂಡ್ ರೈಸ್ ಮಾಡಿ ಎಷ್ಟು ದಿವಸದಿಂದ ಇದ್ದೀರಾ ಅನ್ನೋದು ಆ ತರನಾದ್ರೂ ಶೇರ್ ಮಾಡ್ಕೊಳ್ಳಿ ಮಾಸ್ಟರ್. ನೀವು ಎಷ್ಟು ನೆನ್ನೆ ಬಂದಿದ್ದೀರಾ, ಮೊನ್ನೆ ಬಂದಿದ್ದೀರಾ, ಅಥವಾ ಒಂದ್ ತಿಂಗಳಿಂದ ಇದ್ದೀರಾ, 6 ತಿಂಗಳಿಂದ ಇದ್ದೀರಾ, ನೀವು ಇದನ್ನ ಅಷ್ಟೇ ಆದ್ರೂ ಶೇರ್ ಮಾಡ್ಕೋಬಹುದು. ನಿಮ್ಗೆ ಏನೋ ಅನುಭವನೇ ಶೇರ್ ಮಾಡ್ಕೋಬೇಕಂತ ಏನಿಲ್ಲ. ಅಟ್ಲೀಸ್ಟ್ ನಾವು ಎಷ್ಟು ದಿವಸದಿಂದ ಈ ವೇದಿಕೆನಲ್ಲಿ ಇದ್ದೇವೆ ಅನ್ನೋದನ್ನಾದ್ರೂ ಶೇರ್ ಮಾಡ್ಕೋಬಹುದು ಮಾಸ್ಟರ್. ಆದಷ್ಟು ಹೊಸ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಅಟ್ಲೀಸ್ಟ್ ಸುಮ್ನೆ ನೀವು ಎಷ್ಟು ದಿವಸದಿಂದ ಇದ್ದೀರಾ, ನೀವು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಕ್ ಆಗ್ತಾ ಇಲ್ವಾ ಏನನ್ನೋದನ್ನಾದ್ರೂ ಹಂಚ್ಕೋಬಹುದು. ಹೊಸ ಮಾಸ್ಟರ್ಸ್ ಇನ್ನು ನಮ್ಗೆ 20 ನಿಮಿಷಗಳ ಕಾಲ ಟೈಮ್ ಇದೆ ಮಾಸ್ಟರ್. ಹೊಸ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮಾಸ್ಟರ್ಸ್. ಪ್ರಿಯಾಂಕಾ ಮ್ಯಾಮ್ ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾಂಕಾ ಮ್ಯಾಮ್, ಆಪ್ಷನ್ ಬಂದಿದೆ ನೋಡಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ? ಸ್ಟ್ರಕ್ ಆಗಿದೆ ಅನ್ಸುತ್ತೆ ನಿಮ್ದು. ವೇದಾವತಿ ಮ್ಯಾಮ್, ನಿಮ್ದು ಆಗಿದೆಯಾ ಅಥವಾ ಮತ್ತೆ ಮಾತಾಡ್ತೀರಾ ನೀವು? ನಾನು ಒಂದೇ ಒಂದ್ ನಿಮಿಷ ಮಾತಾಡ್ತೀನಿ. ಹಾ ಮಾತಾಡಿ ಮ್ಯಾಮ್. ಈ ನೀವ್ ಹೇಳಿದ್ರಲ್ಲ ಒಗಟುಗಳು, ಹಾ ನೀವು ಬರಕ್ ಮುಂಚೆ ಈ ಗೀತಾ ನಾಯಕ್ ನಟಿ ಮತ್ತೆ ಸನ್ನೇಗೌಡ್ರು ನಡೆಸ್ತಾ ಇದ್ರು ಪ್ರೋಗ್ರಾಮು. ಅವಾಗ ನಾವೆಲ್ಲ ಇವೆಲ್ಲ ತುಂಬಾ ಎಂಜಾಯ್ ಮಾಡಿದೀವಿ. ಮತ್ತೆ ಅವಕಾಶ ಸಿಕ್ಕರೆ ಖಂಡಿತ ಮ್ಯಾಮ್, ನಿಜವಾಗ್ಲೂ ಅವಕಾಶ ಇದೆ. ಚೆನ್ನಾಗಿರುತ್ತೆ. ಇವಾಗ್ಲೂ ನೀವು ಬಳಸ್ಕೋಬಹುದು ಅದನ್ನ. ಒಗಟುಗಳು ಮಾತ್ರ ಅಲ್ಲ, ಒಡಪುಗಳು ಸಹ ನಾವು ಹೇಳಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ವೀಕ್ ಇಂದ ಮಾಡೋಣ ಮೇಡಮ್. ಇದೇ ಏನ್ ಕಲೆ ಇದೆಯೋ ಅದನ್ನೆಲ್ಲ ಪ್ರದರ್ಶನ ಮಾಡ್ಬೋದು ಅಂತಾನೆ ಹೇಳಿದೀವಿ. ನಾವೇನ್ ಬರೀ ಕತೆ, ಹಾಡು, ಕವನ ಇದನ್ನೇ ಹೇಳಿ ಅಂತ ಹೇಳಿಲ್ಲ. ನಿಮ್ಮಲ್ಲಿ ಇರೋಂತ ಯಾವ ಕಲೆನಾದ್ರೂ ನೀವು ಇಲ್ಲಿ ಶೇರ್ ಮಾಡ್ಕೋಬಹುದು ಮ್ಯಾಮ್. ಖುಷಿ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಮಾಸ್ಟರ್ಸ್, ಹೊಸ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ನೀವು ಅಟ್ಲೀಸ್ಟ್ ಈ ವೇದಿಕೆನಲ್ಲಿ ಎಷ್ಟು ದಿವಸದಿಂದ ಇದ್ದೀರಾ ಅನ್ನೋದನ್ನ ಶೇರ್ ಮಾಡ್ಕೊಳ್ಳಿ. ತುಂಬಾ ಜನ ಹೊಸ ಮಾಸ್ಟರ್ ಇದ್ದೀರಾ. ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮಾಸ್ಟರ್. ಅಟ್ಲೀಸ್ಟ್ ವಿಡಿಯೋ ಆನ್ ಮಾಡಿ ನಾವಾದ್ರೂ ಯಾರು ಹೊಸ ಮಾಸ್ಟರ್, ಹಳೆ ಮಾಸ್ಟರ್ ಯಾರಂತ ನಾವಾದ್ರೂ ಅಟ್ಲೀಸ್ಟ್ ಮಾತಾಡಿಸ್ಬೋದು. ಶಾರದಾ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಶಾರದಾ ಬೀರದಾರ್. ಹಲೋ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನಾನು 1 ತಿಂಗಳಿಂತ್ರ ಇವಾಗ ಜಾಯ್ನ್ ಆಗಿನ್ ಮ್ಯಾಮ್. ಆದ್ರೆ ಹಲೋ. ಹಾ ಮಾತಾಡಿ ಮ್ಯಾಮ್, ಕೇಳಿಸ್ತಾ ಇದೆ, ಮಾತಾಡಿ ಮ್ಯಾಮ್. ಆದ್ರೆ 1 ತಿಂಗಳಾಯ್ತ್ರಿ ನಾನು ಜಾಯ್ನ್ ಆಗಿದ್ದಕ್ಕೆ ಮಹಾವತಾರ್ ಫೌಂಡೇಶನ್ಗೆ. ಹಾ ಮ್ಯಾಮ್. ಆದ್ರೆ ನಾನು ಧ್ಯಾನ ಮಾಡಕ್ ಆಗ್ತಿಲ್ಲ ಮ್ಯಾಮ್. ಒಂದೊಂದ್ಸಲ ಕೆಲ್ಸ ಅದು ಇದು ಅಂತ, ಆದ್ರೆ ಒಂದೊಂದ್ಸಲ ಮಾಡ್ತೀನಿ. ಆದ್ರೆ ಶನಿವಾರ ದಿನ ಇದು 2ನೇ ಸಲ ರೀ ನಾನ್ ಮಾತಾಡಕತ್ತಿದ್ದು. ರಾಯರ್ದು ಹಾಡ ಹಾಡಿದ್ದೀರಿ. ಎಸ್ ಮ್ಯಾಮ್. ಇವತ್ತೊಂದ್ ಕತೆ ಹೇಳ್ತೀನ್ರಿ. ಹೇಳಿ ಮ್ಯಾಮ್. ಒಂದ್ ಊರಲ್ಲಿ ಒಬ್ಬ ರಾಜ ಇದ್ನಂತ್ರಿ. ಆ ರಾಜ ಅವಂದ ಪ್ರಜೆಗಳನ್ನೆಲ್ಲಾ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ನಂತ್ರಿ. ಎಲ್ಲಾ ತನ್ನ ರಾಜ್ಯ ಎಲ್ಲಾ ಸುಭಿಕ್ಷವಾಗಿರ್ಬೇಕು, ರಾಜ್ಯದ ಪ್ರಜೆಗಳೆಲ್ಲಾ ಚಲೋ ಇರ್ಬೇಕು ಅಂತಾನೆ ಬಯಸ್ತಿದ್ನಂತ. ಚಂದಗೆ ಎಲ್ಲಾ ನಡ್ಕೊಂತ ಹೊಂಟಿತಂತ್ರಿ. ಒಂದಿನ ಬೇರೆ ರಾಜ್ಯದವ್ರು ದಾಳಿ ಮಾಡಿಬಿಡ್ತಾರಂತ್ರಿ. ದಾಳಿ ಮಾಡಾನ ಅವ್ನಿಗೆ ಎಷ್ಟಾಗತ್ತ ಅಷ್ಟು ಹೋರಾಡ್ತಾನಂತ್ರಿ. ಎಲ್ಲಾ ಪ್ರಜೆಗಳು ಒಂದೊಂದ್ ಪ್ರಜೆಗಳು ಇದಾಗಕತ್ಬಿಟ್ರಂತ್ರಿ. ನಾನು ಸೈನಿಕರು ಎಲ್ಲಾ ಸಾಯಕತ್ ಬಿಟ್ರಂತ್ರಿ. ಹಂಗಾಗಿ ಇದು ಮಾಡಿದ್ನಂದ್ರ ನಾನು ಸತ್ಯ ಅಂದ್ರ ಮುಂದ್ ನನ್ ಪ್ರಜೆಗಳಿಗೆ ಯಾರು ನೋಡ್ಕೊಳ್ಳೋರು ಅಂದ್ಕೊಂಡು ಹೋಗಿಸಿಂದ ಒಂದ್ ಕಡೆ ಅಡಗಿ ಕೂತ್ಕೊಂಡಂತ್ರಿ. ಕೂಡನ ಏನ್ ದೇವ್ರಿಗೆ ಏನಪ್ಪಾ, ನಾ ಏನು ಯಾರಿಗೇನು ಕೆಟ್ಟದ್ ಮಾಡಿಲ್ಲ, ನನಗ್ ಮಾತ್ರ ಯಾಕೆ ಹಿಂಗ ಆಗಾಕತ್ತದ,
ನಾ ಏನ್ರ ಅದೇ ಅಂದ್ರೆ ನನ್ ಪ್ರಜೆಗಳನ್ನ ಯಾರು ನೋಡ್ಕೊಳ್ಳೋರು, ನನ್ ಪ್ರಜೆಗಳಿಗೆ ಯಾರು ಇದು ಮಾಡೋದು ಅಂತೇಳಿ ಅಂದು ನೀನೇ ಕಾಪಾಡ್ಬೇಕು ಅಂತಂದು ದೇವ್ರಾಗ ಬೇಡ್ಕೊಂಡಂತ್ರಿ. ಆವಾಗ ದೇವ್ರು ಹಿಂಗ್ ಗೋಡೆ ಅದು ಒಳಗ್ ಒಂದ್ ಗುಹೆ ಒಳಗ್ ಹೋಗಿ ಕುಂತಿದ್ನಂತ್ರಿ ಅವ. ಆ ಗುಹೆಗೆ ಹಿಂಗ ಜೇಡರ್ ಬಲಿ ಹೆಣೆಕತ್ತಂತ್ರಿ. ನಾ ಏನ್ರ ಕೇಳಿದ್ರೆ ನೀನ್ ಜೇಡ್ರ ಬಲೆ ಎಣಿಸ್ತಾ ಇದ್ಯಲ್ಲಪ್ಪಾ, ಈ ಜೇಡ್ರ ಬಲೆ ದಾಟ್ಕೊಂಡ್ ಅವ್ರಿಗ್ ಬರಕ್ ಆಗಲ್ಲೇನು, ಬಂದು ನನಗ ಇದು ಮಾಡಿದ್ರಂದ್ರೆ ಹೆಂಗ್ ಮಾಡ್ಬೇಕು ಅಂತಾರಂತ್ರಿ. ಆ ನಡಿ ಜೇಡ್ರ ಬಲೆ ಫುಲ್ ಕಂಪ್ಲೀಟ್ ಆಗತ್ತಂತ್ರಿ ಅದು. ಆಮೇಲೆ ಅವ್ರು ಬೇರೆ ರಾಜ್ಯದವ್ರು ಅವ್ರು ಬರ್ತಾರಂತ್ರಿ ಅಲ್ಲೆಲ್ಲಾ ನೋಡಕ್ ಹುಡ್ಕ್ಯಾಡಕತ್ತಿದ್ರಂತ್ರಿ. ಆದ್ರೆ ಒಬ್ಬವ ಓಡ್ ಹೊಂಟಿದ್ರಂತ, ಒಬ್ಬ ನಿಂದಿರ್ಸ್ತಾನಂತ. ಅಲ್ಲೇನ್ ಹೋಗಿರ್ತಾನ, ಅಲ್ಲಿ ನೋಡು ಎಷ್ಟು ಜೇಡ್ರ ಬಲೆ ಐತಿ, ಇಂಥದ್ರೊಳಗ್ ಹೋಗಿ ಅವ ಎಲ್ಲಿ ಅಡಗ್ ಕುಂತಿರ್ತಾನ, ಅಲ್ಲಿ ಇಲ್ಲ ಬೇರೆ ಕಡೆ ಹುಡ್ಕೊಳಮ್ ನಡೀರಿ ಅಂತಂದು ಬೇರೆ ಕಡೆ ಕರ್ಕೊಂಡ್ ಹೋಗ್ತಾನಂತ್ರಿ ಅವ. ಅವಾಗ ಅವನಿಗ್ ರಾಜಾಗ ಅನ್ಕೋತಾನಂತ್ರಿ, ಅಪ್ಪಾ ನೀ ನನ್ಗ್ ಒಳ್ಳೇದೇ ಮಾಡಿದಿ, ನಾ ನಿನ್ನ ಇದು ಮಾಡಿದ್ ತಪ್ಪ ತಿಳ್ಕೊಂಡಿದ್ದೆ ಅಂತೇಳಿ ಅಂತಾನಂತ್ರಿ. ಆಮೇಲೆ ಹೊರಗ್ ಬಂದು ಮತ್ತೆ ರಾಜ ಕಟ್ಕೊಂಡು ಒಳ್ಳೆ ರೀತಿಲಿಂತ್ರ ಇರ್ತಾನಂತ್ರಿ. ಇದ್ರಲಿಂತ್ರ ಅಂದ್ರೆ ನಾವು ಒಳ್ಳೇದ್ ಮಾಡಿದ್ರೆ ದೇವ್ರನು ನಮ್ಗ್ ಒಳ್ಳೇದ್ ಮಾಡ್ತಾನ ಅಂತ್ರಿ. ಎಸ್ ಮ್ಯಾಮ್. ಕ್ಲೋಸ್ ಆಯ್ತಾ ಮ್ಯಾಮ್? ಹಾ ರೀ. ಥ್ಯಾಂಕ್ ಯು ಮ್ಯಾಮ್. ಅಂದ್ರೆ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗ ಯಾವಾಗ್ಲೂ ಒಳ್ಳೇದ್ ಆಗತ್ತೆ ಅನ್ನೋದು ಈ ಕಥೆ ಸಾರಾಂಶ ಅಲ್ವಾ ಮ್ಯಾಮ್? ಹಾ ರೀ. ಹಾ, ಸೂಪರ್ ಸೂಪರ್ ಮ್ಯಾಮ್. ತಾವು 1 ತಿಂಗಳಿಂದ ಧ್ಯಾನದಲ್ಲಿ ಇದೀನಿ, ನನ್ಗೆ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ ಅಲ್ವಾ ಮ್ಯಾಮ್? ಧ್ಯಾನ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತ. ನಮ್ಮ ವೇದಿಕೆನಲ್ಲಿ 5 ಟೈಮ್ ನಲ್ಲಿ ಧ್ಯಾನ ಮಾಡಿಸ್ತಾ ಇದ್ದಾರೆ, ಗೊತ್ತಾ ಮ್ಯಾಮ್ ತಮ್ಗೆ? ಗೊತ್ತ್ರಿ. ಹಾ, ಅಂದ್ರೆ 3 ಗಂಟೆ ಧ್ಯಾನಕ್ಕಾದ್ರೂ ನೀವು ಜಾಯ್ನ್ ಆಗ್ಬೋದಲ್ಲ ಮ್ಯಾಮ್? ಅಂದ್ರೆ ಏನ್ ತಾವು ಹೌಸ್ ವೈಫಾ, ವರ್ಕಿಂಗ್ ವುಮೆನಾ? ಇಲ್ರಿ, ನಾವ್ ಹೊಲದಲ್ಲಿ ಕೆಲ್ಸ ಮಾಡ್ತೀವಲ್ರಿ, ಹಂಗಾಗಿ ಓಕೆ ಹೊಲದಲ್ಲಿ ಕೆಲ್ಸದವ್ರು ಅದು ಬಂದಾಗ ಅದು ನಮಗ ಇದ ಆಗಂಗಿಲ್ರಿ. ಓಕೆ ಓಕೆ. ಹಾ ರೀ. ಅಟ್ಲೀಸ್ಟ್ 3 ಗಂಟೆ ಜಾಯ್ನ್ ಆಗ್ಬೋದಲ್ಲ ಮ್ಯಾಮ್? ರಾತ್ರಿ 3 ಏನ್ ಗಂಟೆಗೆ. ಸಿಕ್ಕಾಗೆಲ್ಲ ಮಾಡ್ತೀನ್ರಿ ಆದ್ರ. ಹಾ. ಹಾ ರೀ. ಯಾವ್ದಾದ್ರೂ ಒಂದ್ ಟೈಮ್ ಅಲ್ಲಿ ಟೈಮ್ ಮಾಡ್ಕೊಳ್ಳಿ ಮ್ಯಾಮ್. ಅಟ್ಲೀಸ್ಟ್ ಈಗ 5 ಟೈಮ್ ಅಲ್ಲಿ ಬರುತ್ತೆ ಧ್ಯಾನ ನಮ್ದು ಕಾರ್ಯಕ್ರಮ. ಯಾವ್ದಾದ್ರು ಒಂದ್ ಟೈಮ್ ಅಲ್ಲಿ ಆದ್ರೂ ನೀವು ಟೈಮ್ ಮಾಡ್ಕೊಂಡು ಮಾಡ್ಕೋಬಹುದು. ಯಾವ್ದೋ ಆಗದೇ ಇಲ್ಲ ಅಂದಾಗ 3 ಗಂಟೆ ಧ್ಯಾನಕ್ಕೆ ತಾವು ಹಾಜರಾಗ್ಬೋದು ಮ್ಯಾಮ್. ಹಾ ರೀ. ಓಕೆ, ಥ್ಯಾಂಕ್ ಯು ಮ್ಯಾಮ್. ತಮ್ಮ ಅನುಭವನ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನನ್ಗೂ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಮ್ಯಾಮ್. ರಾಧಿಕಾ ಮ್ಯಾಮ್, ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ, ಮಾತಾಡಿ ಮ್ಯಾಮ್. ಹಲೋ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ನಾನು 1 ತಿಂಗಳಾಯ್ತು ಜಾಯಿನ್ ಆಗಿ. ಬಟ್ ನಾನ್ ಧ್ಯಾನದಲ್ಲಿದ್ದು 8 ವರ್ಷದಿಂದ ಇದ್ದೀನಿ. ಓಕೆ 8 ಓಕೆ. ವರ್ಷದಿಂದ. ಬಟ್ ಈ ಮಹಾತಾರ್ ಫೌಂಡೇಶನ್ಗೆ ತಿಂಗಳಾಯ್ತು. ಬೆಳಗ್ಗೆ 11:30 ಕ್ಲಾಸಿಗೆ ಕೊಡ್ತಾ ಇದ್ದೆ. ಈಗ ಅದಿಲ್ಲ ಅನ್ನದ್ಮೇಲೆ ಈಗ 3 ಡೇಸ್ ಆಯ್ತು. ಈ 3 o'clockಗೆ ಜಾಯಿನ್ ಆಗ್ತಾ ಇದ್ದೀನಿ. ಚೆನ್ನಾಗ್ ಬರ್ತಾ ಇದೆ. ಆಮೇಲೆ ನೀವು ನಿನ್ನೆ ಹೇಳ್ತಾ ಇದ್ರಿ, ಹೋಸ್ಟ್ ಕೊಡೋರು ಯಾರಾದ್ರೂ ಇದ್ರೆ ಹೇಳಿ ಅಂತ. ನಂದು ಅವಾಗ ನೆಟ್ವರ್ಕ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಾನ್ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ, ನನಗೆ ಎನಿ ಟೈಮ್ ಕೇಳಿ ಮೇಡಮ್. ಎಸ್ ಮ್ಯಾಮ್. ತಮ್ಮ ಫೋನ್ ನಂಬರ್ ಹೇಳಿ ಮ್ಯಾಮ್. 92 42 356 259. ತಾವು ಎಲ್ಲಿಯವರು ಮ್ಯಾಮ್? ನಾನ್ ಕಡೂರು, ಚಿಕ್ಕಮಂಗ್ಳೂರು ಡಿಸ್ಟಿಕ್. ಕಡೂರು, ಚಿಕ್ಕಮಂಗ್ಳೂರು ಡಿಸ್ಟಿಕ್. ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತಾವು ಇಲ್ಲಿ ವೇದಿಕೆನಲ್ಲಿ ಸೇವೆ ಸಲ್ಲೋದಕ್ಕೆ ಸಿದ್ಧರಿದ್ದ ಅಂತ ಹೇಳಿದ್ರಿ. ತಮ್ಗೆ ಅಂದ್ರೆ ಸ್ವಾಗತವನ್ನ ಈ ವೇದಿಕೆಗೆ ಕೋರ್ತಾ ಇದ್ದೀವಿ ಮ್ಯಾಮ್. ತಾವು ಯಾವಾಗ ಬೇಕಾದ್ರೂ ವೇದಿಕೆನಲ್ಲಿ ಸೇವೆ ಸಲ್ಲಿಸಬಹುದು. ಕಾಲ್ ಮಾಡಿ ಮಾತಾಡ್ತೀವಿ ಮ್ಯಾಮ್ ತಮ್ಮ ಹತ್ರ. ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತಾವು 8 ವರ್ಷದಿಂದ ಇದ್ದೀರಾ ಅಂತ ಹೇಳಿದ್ರಿ. ಹೌದು. ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಕಾಲ್ ಮಾಡಿ ಮಾತಾಡ್ತೀವಿ ಮ್ಯಾಮ್. ಏನಾದ್ರೂ ನೀವು ಶೇರ್ ಮಾಡ್ಕೋತೀರಾ? ಕತೆ, ಕವನ, ಹಾಡು ಏನಾದ್ರೂ? ಇವತ್ತು ಏನಿಲ್ಲ, ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಹೇಳ್ತೀನಿ. ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕಾಲ್ ಮಾಡಿ. ಥ್ಯಾಂಕ್ ಯು. ಪ್ರಿಯಾಂಕಾ ಮ್ಯಾಮ್, ಅನ್ಮಿಟ್ ಮಾಡ್ಕೊಳ್ಳಿ. ನಾಳೆ ಇದಕ್ಕೆ ಪ್ರಿಯಾಂಕಾ ಮ್ಯಾಮ್. ನಿಮಿಷ ಕ್ಲಾಸಲ್ಲಿ. ಸಾರಿ. ಓಕೆ.
ಹೇಳ್ಬೇಡ ಪ್ರಿಯ ಪ್ಲೀಸ್, ನಾನು ತುಳಸಿ ಮಾತ್ರ ಯಾರಿಗೂ ಕೊಡಲ್ಲ. ಶಶಿಕಲಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್ 11:30 ಕ್ಲಾಸ್ ಇತ್ತಲ್ಲ, ಅದು ಇಲ್ಲ ಈ ತಿಂಗಳು ಅಂದ್ರು. ಹೌದು ಮ್ಯಾಮ್, ಈ ತಿಂಗಳು ಇರೋದಿಲ್ಲ. ಅದಕ್ಕೆ ಹೋಸ್ಟ್ ಸದ್ಯಕ್ಕೆ ಯಾರು ಸಿಕ್ಕಿಲ್ಲ. ಹೋಸ್ಟ್ ಅವರು ಸಿಕ್ಕಿದ್ಮೇಲೆ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಅದೇ ಈಗ ಹೇಳಿದ್ರಲ್ಲ ಮ್ಯಾಮ್ ಅವರು. ರೆಡಿ ಮಾಡೋಣ ಮ್ಯಾಮ್. ಅವ್ರ ಹತ್ರನು ಎಲ್ಲ ಮಾತಾಡ್ಬೇಕು. ಅವರು ಇಲ್ಲಿ ಟ್ರೈನಿಂಗ್ ತಗೋಬೇಕು, ಕಂಟಿನ್ಯೂ ಮಾಡ್ಬೇಕಲ್ಲ ಮ್ಯಾಮ್. ಇವತ್ ನಂಬರ್ ಕೊಟ್ಟಿದ್ದಾರೆ, ಮಾತಾಡಿ ರೇವತಿ ಮ್ಯಾಮು, ಗೀತಾ ಮ್ಯಾಮು ಯಾರಾದ್ರು ಮಾತಾಡಿ ಅವ್ರಿಗೂ ಇಲ್ಲಿ ಟ್ರೈನಿಂಗ್ ಕೊಡ್ಬೇಕಲ್ಲ ಮ್ಯಾಮ್. ಏಕಾಏಕಿ ಮಾಡಕ್ ಆಗಲ್ಲ. ಅವ್ರನ್ನು ಟ್ರೈನಿಂಗ್ ಕೊಡ್ಬೇಕು, ಅವ್ರಿಗೂ ಸಿಗ್ನಲ್ಸ್ ಎಲ್ಲ ಸಿಗ್ಬೇಕಾಗತ್ತೆ. ಅದೇ ಮೇಡಮ್ 11:30 ಎಲ್ಲ ಕೆಲಸ ಆಗಿರುತ್ತೆ, ಚೆನ್ನಾಗಿರೋದು 1 ಅವರ್. ಆಯ್ತು ಮ್ಯಾಮ್. ಹೋಸ್ಟ್ ಅವ್ರು ಯಾರನ್ನ ಸಿಕ್ಕಿದ ತಕ್ಷಣ ಪ್ರಾರಂಭ ಮಾಡೋಣ. ಈಗ ಮೇಡಮ್ ಹೇಳಿದ್ದಾರೆ, ಅವ್ರ ಹತ್ರ ಮಾತಾಡಿ ಕಂಟಿನ್ಯೂ ಮಾಡೋಣ ಮ್ಯಾಮ್. ಅವ್ರಿಗೆ ಯಾವ ಟೈಮಿಂಗ್ಸ್ ಆಗತ್ತೆ ಏನು ಎಲ್ಲ ಗೊತ್ತಾಗ್ಬೇಕಲ್ವಾ. ಮೇಡಮ್ ಏನೋ ಒಂಥರ ಟೈಮ್ ಪಾಸ್ ಆಗೋದ್ ಕಷ್ಟ ಆಗುತ್ತೆ. ಟೈಮ್ ಪಾಸ್ಗೋಸ್ಕರ ಬರಬೇಡಿ ಮ್ಯಾಮ್. ಈ ವೇದಿಕೆ ಟೈಮ್ ಪಾಸ್ಗೋಸ್ಕರ ಇಲ್ಲ. ಉಪಯೋಗಿಸ್ತಿದ್ವಿ ಅಂತದ್ದು. ಈಗ ಬೇರೆ ಈಗ ಚೆನ್ನಾಗಿತ್ತು, ಅದಕ್ಕೆ ಆ ಟೈಮಲ್ಲಿ ಅಂದ್ರೆ ಧ್ಯಾನ ಚೆನ್ನಾಗಿ ಆಗತ್ತೆ. ಧ್ಯಾನ ಅಂದ್ರೆ ಚೆನ್ನಾಗಿ ವೇದಿಕೆಯಿಂದ ಉಪಯೋಗ ಮಾಡ್ಕೋತಾ ಇದೀವಿ ಅಂತ ಹೇಳಿ. ಆದ್ರೆ ಟೈಮ್ ಪಾಸ್ ವೇದಿಕೆ ಅಂತೂ ಇಲ್ಲ ಇಲ್ಲಿ. ಈ ವೇದಿಕೆನಲ್ಲಿ ಬರ್ತಕ್ಕಂಥದ್ನ ಅಳವಡಿಸ್ಕೊಂಡು ಅದನ್ನ ಉಪಯೋಗ ಮಾಡ್ಕೋಬೇಕು ಮ್ಯಾಮ್. ಅದು ಮೇನ್ ಉದ್ದೇಶ ಆಗಿರೋದು. ಅದೇ ಮೇಡಮ್ ಚೆನ್ನಾಗಿತ್ತು ಅದು. ಎಷ್ಟು ದಿವಸದಿಂದ ಇದೀರಾ ಮ್ಯಾಮ್ ವೇದಿಕೆನಲ್ಲಿ? ನಾವು ಸಿದ್ರು ಬೆಟ್ಟದಲ್ಲಿ ಆಯ್ತಲ್ಲ, ಅವಾಗಿಂದ ನಮಗೆ ಪರಿಚಯ ಆಯ್ತು. ಓಕೆ. ಎಸ್ ಮ್ಯಾಮ್. ಏನಾದ್ರು ನೀವು ಶೇರ್ ಮಾಡ್ಕೋತೀರಾ ಇಲ್ಲಿ, ಕತೆ ಕವನ ಹಾಡು ಏನಾದ್ರು? ಇಲ್ಲ ಹೇಳಿ ಮೇಡಮ್, ನೆಕ್ಸ್ಟ್ ಹೇಳ್ತೇನೆ. ನೆಕ್ಸ್ಟ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ. ಜ್ಯೋತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ಕಾರ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಮಸ್ಕಾರಗಳು. ನಾನೊಂದು ಹಾಡನ್ನು ಹಾಡ್ತೀನಿ ಮೇಡಮ್. ಎಸ್ ಮ್ಯಾಮ್. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ, ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ. ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲಿ, ಜೀವನಲಿಯಲಿ. ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ, ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ. ನಾನು ಎಂಬ ಭಾವವೆಲ್ಲ ಕರಗಿ ಹೋಗಲಿ, ನಾನು ಎಂಬ ಭಾವವೆಲ್ಲ ಕರಗಿ ಹೋಗಲಿ. ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ, ಬಾಳು ಬೆಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ವೇದಘೋಷ ಮೊಳೆಯುವ ಜೊತೆಯ ಸೇರಿ ಶ್ರುತಿಯ ಬೆಳಗಲಿ, ವೇದಘೋಷ ಜೊತೆಯ ಸೇರಿ ಸೃಷ್ಟಿ ಬೆಳಗಲಿ. ನಾದ ಗಂಗೆಯಲ್ಲಿ ಜೀವರಾಗ ಮೊಳಗಲಿ, ಜೀವರಾಗ ಮೊಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ, ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ. ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲಿ, ಜೀವನಲಿಯಲಿ, ಜೀವನಲಿಯಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜ್ಯೋತಿ ಮ್ಯಾಮ್. ಕಣ್ಣೇಗೌಡ ಸರ್. ನಮಸ್ತೆ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೂ ಶರಣಾರ್ಥಿಗಳು. ನಮಸ್ತೆ ಸರ್. ಎಸ್ ಮಾಸ್ಟರ್ಸ್, ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಕ್ಯಾಲೆಂಡರ್ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಆ ಕ್ಯಾಲೆಂಡರ್ ನಲ್ಲಿ ನೆಕ್ಸ್ಟ್ ವಾರ ಅಂದ್ರೆ ನಾಳೆಯಿಂದ ಶನಿವಾರದವರೆಗೂ ಏನೆಲ್ಲ ದಿನಾಚರಣೆಗಳು ಬರ್ತಾ ಇದಾವೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ 5ನೇ ತಾರೀಕಿಗೆ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಇದೆ, 6ನೇ ತಾರೀಕಿಗೆ ಸಂಕಷ್ಟ ಚತುರ್ಥಿ ಇದೆ, ಅಂದ್ರೆ 9ನೇ ತಾರೀಕಿಗೆ ಕಲಬುರಗಿ ಶರಣಬಸವೇಶ್ವರ ಜಾತ್ರೆ ಇದೆ. ಅದೇ ರೀತಿ ಸಿರ್ಸಂಗಿ ಲಿಂಗಾದೇವರ ಜನ್ಮ ದಿನ ಇದೆ. ಈ ತರ ನೋಡಿದಾಗ ಆಯಾ ಭಾಗದಲ್ಲಿ ಇರ್ತೀರಾ ನೀವು, ಆ ಕ್ಷೇತ್ರದ ವಿಶೇಷತೆ ಏನು, ಆ ವ್ಯಕ್ತಿಗಳು ಮಾಡಿದಂತ ಸಾಧನೆ ಏನು, ಅವ್ರ ಪವಾಡಗಳೇನು
ಅನ್ನೋದನ್ನ ಶಾರ್ಟ್ ಆಗಿ ನೀವು ನೋಟ್ ಮಾಡ್ಕೊಂಡು ಮುಂದಿನ ಬರ್ತಕ್ಕಂಥ ವಾರಗಳಲ್ಲಿ ಸಿದ್ಧರಾಗ್ರಿ ಅಂತ ಹೇಳೋದ್ರ ಜೊತೆಗೆ ಎಲ್ಲರಿಗೂ ಒಂದು ಹೋಮ್ವರ್ಕ್ ಕೊಡೋಣ ಮೇಡಮ್. ಏನಂತಂದ್ರೆ ಪ್ರತಿಯೊಬ್ರು ಕೂಡ ಒಂದು ಭಾವಗೀತೆ, ಒಂದು ಭಕ್ತಿಗೀತೆ, ಒಂದು ಚಿತ್ರಗೀತೆ ಪ್ರತಿಯೊಬ್ರು ರೆಡಿ ಬರ್ಕೊಂಡು, ವಾಟ್ಸಪ್ ನಲ್ಲಿ ಸಿಗುತ್ತೆ, ಯೂಟ್ಯೂಬ್ ನಲ್ಲಿ ಸಿಗುತ್ತೆ, ಬೇರೆ ಬುಕ್ಸ್ ಗಳಲ್ಲೂ ಸಿಗುತ್ತೆ. ಪ್ರತಿಯೊಬ್ರು 3 ಪದಗಳನ್ನ ಬರೆದು ರೆಡಿ ಇಟ್ಕೋಬೇಕು. ಅದನ್ನೇ ಪಲ್ಲವಿ ಒಂದೊಂದೇ ಸರಿ ಹೇಳ್ಬೇಕು, ಚರಣನ ಕಂಪ್ಲೀಟ್ ಹೇಳ್ಕೊಂತ ಹೋಗ್ಬೇಕಷ್ಟೇ. ಮತ್ತೆ ರಿಪೀಟ್ ಹೇಳೋದ್ ಬೇಡ. ಹಂಗ್ ಮಾಡಿದ್ರೆ ಎಲ್ಲರಿಗೂ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಆಲೋಚನೆ. ಈಗ ಮಾಡ್ಬೋದಲ್ಲ ಮೇಡಮ್? ಅಂದ್ರೆ ಒಬ್ರೇ 3 ಹಾಡು ಪ್ರಯತ್ನ ಪಡಿ ಅಂತ. ಸರ್ ಏನ್ ಮೇಡಮ್? ಒಬ್ರು 3 ಹಾಡು ಹಾಡ್ಬೇಕು ಅಂತನಾ? ಇಲ್ಲ 3ರಲ್ಲಿ 1 ಹಾಡು. ಉದಾಹರಣೆ ನಾನು ಹೇಳ್ಬೇಕು ಅನ್ನೋದು ನೀವು ಹೇಳ್ಬಿಟ್ರಿ ಅಂದ್ರೆ ನನಗೆ ಅದು ಆಪ್ಷನ್ ಇರಲ್ಲ. ಅವಾಗ ಮತ್ತೆ ಇನ್ನೊಂದು ರೆಡಿ ಇತ್ತು ಅಂದ್ರೆ ಅದನ್ನ ಹೇಳ್ಬೋದಲ್ಲ ಅಂತ. ಹಂಗೆ ಪ್ರತಿಯೊಬ್ರು ಕೂಡ ಒಂದು ಭಾವಗೀತೆ, ಭಕ್ತಿಗೀತೆ, ಚಿತ್ರಗೀತೆಗಳಲ್ಲಿ ಆ ದಾಟಿ ಹೇಗಾದ್ರೂ ಇರ್ಲಿ, ಅದು ಮುಖ್ಯ ಅಲ್ಲ. ಪದ ಪೂರ ಬರ್ಲಿ ಅಂತ. ಅಂದ್ರೆ ಒಬ್ರು ಭಾವಗೀತೆ ಹಾಡಿದಾರೆ ಅಂದ್ರೆ ಇನ್ನೊಬ್ರು ಭಕ್ತಿಗೀತೆ, ಇನ್ನೊಬ್ರು ಚಲನಚಿತ್ರ ಗೀತೆ, ಆತರ. ಎಸ್, ಆತರ ರೆಡಿ ಇರ್ಲಿ. ಆತರ ಹೋಮ್ವರ್ಕ್ ಕೊಟ್ರೆ ಪ್ರತಿಯೊಬ್ರು ಮಾತಾಡ್ತಾರೆ ಅಂತ ಹೇಳಿ ಒಂದು. ಆಮೇಲೆ ನೆಕ್ಸ್ಟ್ ಈ ವಾರ ಯಾರು ಮಾತಾಡಿರಲಿಲ್ಲ ಮೇಡಮ್, ಅವ್ರನ್ನ ಸ್ವಲ್ಪ ನೋಟ್ ಮಾಡಿಟ್ಕೊಳ್ರಿ. ಮುಂದಿನ ವಾರ ಕಂಪಲ್ಸರಿ ಅವ್ರಿಗೆ ಮಾತ್ರ ಆಪ್ಷನ್ ಕೊಡ್ಬೇಕು. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ನಾವು ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ 48 ಜನ ಇದ್ರು, ಕರೀತಾರೆ ಅಂತ ಹೇಳ್ಬಿಟ್ಟು ಲೆಫ್ಟ್ ಆಗ್ಬಿಟ್ರು. ಅದಕ್ಕೆ ಆ ಕಳ್ರಿಗೆ ಏನ್ ಮಾಡ್ಬೇಕಂದ್ರೆ ಮುಂದಿನ ವಾರ ಫಸ್ಟ್ ಆಪ್ಷನ್ ಅವ್ರಿಗೆ ಇಟ್ಬಿಡ್ಬೇಕು ಧ್ಯಾನ ಮುಗಿದ ತಕ್ಷಣ. ಅಂದ್ರೆ ರಿಕ್ವೆಸ್ಟ್, ಸ್ನೇಹಿತರೆ ಎಲ್ಲರೂ ಕೂಡ ಧ್ಯಾನ ಪಡ್ಕೊಂಡಿದ್ದೀರಾ, ಜ್ಞಾನ ಸಂಪಾದನೆ ಮಾಡಿದಿರಾ. ನೀವು ಕೊಡದೆ ಹೋದ್ರೆ ಪ್ರಪಂಚಕ್ಕೆ ಮತ್ತೆ ಹೇಗೆ ನೀವು ಇದೀರಾ ಅಂತ ಹೇಗೆ ಗೊತ್ತಾಗುತ್ತೆ ಪ್ರಪಂಚಕ್ಕೆ? ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಆ ಪ್ರಯತ್ನ ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ಮಾಡೇ ಮಾಡ್ತೀರಾ. ಈಗ ಸುಮಾರು ಮಾಸ್ಟರ್ಸ್ ಎಲ್ಲ ಮಾತಾಡ್ಲಿಕ್ಕೆ ಮುಂದೆ ಬರ್ತಾ ಇದಾರೆ. ಇನ್ನೂ ಹೆಚ್ಚು ಬರ್ಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ಯಾವ್ದೋ ಮೇಡಮ್, ಕಡೂರ್ ಮೇಡಮ್ ಅವರು ನಾನು ಹೋಸ್ಟ್ ಆಗಿ ಮಾಡ್ತೀನಿ ಅಂತ ಹೇಳಿದ್ ಬಹಳ ಖುಷಿ ಆಯ್ತು. ಈ ತರ ಪ್ರತಿಯೊಂದು ಸೆಷನ್ ಕೂಡ 2 ಅಥವಾ 3 ಜನ ಹೋಸ್ಟ್ ಆಗಿ ನಿರ್ವಹಣೆ ಮಾಡ್ತಕ್ಕಂಥವ್ರು ಮತ್ ಕೋ ಹೋಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥವ್ರ ಅವಶ್ಯಕತೆ ಇದೆ. ಮಾಸ್ಟರ್ಸ್ ದಯವಿಟ್ಟು ಮುಂದೆ ಬನ್ನಿ. ಸುಮಾರು ಜನ ಓದೋರು ಇದ್ದೀರಾ, ಬರೋರು ಇದ್ದೀರಾ. ಹಾಗಾಗ್ಬಿಟ್ಟು ನಿಮ್ಮ ಸೇವೆಯನ್ನ ನಿರಂತರವಾಗಿ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬ ಮಾಸ್ಟರ್ಗೂ ಕೂಡ ಅವ್ರದೇ ಆದಂತ ಕೆಲಸ ಕಾರ್ಯಗಳು ಇರ್ತವೆ. ಪ್ರತಿದಿನ ನಿಲ್ಲಕ್ ಆಗ್ತಿರಲ್ಲ. ಅದಕ್ಕೆ ಪ್ರತಿ ವಾರ ಮೇಡಮ್ ಮುಂದಿನ ವಾರ ಒಂದ್ ಕೆಲಸ ಮಾಡಿ, ಮುಂದಿನ ವಾರ ಕಂಪ್ಲೀಟ್ ಒಬ್ರು ಕೋ ಹೋಸ್ಟ್ ಅನ್ನು ಮೇಂಟೈನ್ ಮಾಡ್ಲಿ. ಅದನ್ನ ಇವತ್ತೇ ಹೇಳ್ಬಿಡ್ಲಿ, ನಾನ್ ಮುಂದಿನ ವಾರ ನಾನ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮುಂದಿನ ವಾರ ಕಂಪ್ಲೀಟ್ ಅವ್ರಿಗೆ ಕೋ ಹೋಸ್ಟ್ ಕೊಡಿ. ಕೋ ಹೋಸ್ಟ್ ಇದ್ದವ್ರು ಏನೇನ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಗಮನಕ್ಕೆ ಕೊಡಿ ಅವ್ರಿಗೆ. ಕೆಲವ್ರು ಮಾತಾಡಿದ ತಕ್ಷಣ ಹ್ಯಾಂಡ್ ಲೋ ಮಾಡ್ತಿರಲ್ಲ, ಮಾತಾಡಿದ ಮೇಲೆ ಮ್ಯೂಟ್ ಮಾಡ್ಕೊಂಡಿರಲ್ಲ, ಅದ ಡಿಸ್ಟರ್ಬ್ ಆಗ್ತಿರುತ್ತೆ ನೆಕ್ಸ್ಟ್ ಮಾತಾಡಿದ್ರೆ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ಲಿಕ್ಕೆ ಅವ್ರಿಗೆ ಹಚ್ಚಿ. ಈ ತರ ಒಬ್ಬೊಬ್ಬರನ್ನ ಕಲಿಸ್ತಾ ಮಹಾವತಾರ ಫೌಂಡೇಶನ್ ಬೆಳಿಲಿಕ್ಕೆ ನಾವೆಲ್ಲರೂ ಕೈ ಜೋಡ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ವಂದನೆಗಳು. ಸರ್, ಥ್ಯಾಂಕ್ ಯು ಸಣ್ಣಗೌಡ ಸರ್, ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಮಾಸ್ಟರ್ಸ್, ಈಗ ನಮ್ಮ ಸಣ್ಣಗೌಡ ಸರ್ ಹೇಳಿದ್ರು, ಯಾರು ಕೋ ಹೋಸ್ಟ್ ಬರ್ತೀರಾ ಅವರು ಹೆಸರುಗಳನ್ನ ಕೊಡಿ. ಇಲ್ಲ ಅಟ್ಲೀಸ್ಟ್ ನಾವು ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ನಾವು ಮಾಡ್ತೀವಿ ಮ್ಯಾಮ್ ಅಂದ್ರೆ ನಮ್ಗೆ ಬೇರೆ ದಿವಸದಲ್ಲಿ ಗೆಸ್ಟ್ ಗಳು ಬರೋದ್ರಿಂದ ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂದ್ಬಿಟ್ಟು ನಾವು ಚರ್ಚೆಗೆ ಆಗೋದಿಲ್ಲ. ಹಾಗಾಗಿ ಶನಿವಾರ ನಾವು ಹೊಸಬರನ್ನ ಇಲ್ಲಿ ಅನ್ಮ್ಯೂಟ್ ಆಪ್ಷನ್ ಗಳಿಗೆ ಕೊಡಿಸ್ತಾ ಇದೀವಿ. ಹಾಗಾಗಿ ಯಾರು ಬೇಕಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಈ ತರ ಕೋ ಹೋಸ್ಟ್ ಮಾಡ್ತೀವಿ, ನಾವು ನಿರೂಪಣೆ ಮಾಡ್ತೀವಿ ಅಂದ್ರೆ ಎಲ್ಲರಿಗೂ ಸಹ ವೇದಿಕೆನಲ್ಲಿ ಅವಕಾಶ ಇದೆ ಮಾಸ್ಟರ್. ಎಲ್ಲರೂ ಸಹ ಮುಂದೆ ಬನ್ನಿ ಆದಷ್ಟು. ಮತ್ತೆ ಅಂದ್ರೆ ವಾರದಲ್ಲಿ ನಾವು ಹೊಸದನ್ನ ತಗೊಂಡ್ಬರೋಣ. ಒಂದೇ ಕೇಳ್ತಾ ಇದ್ರೆ ಎಲ್ರಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಹೊಸದನ್ನ ತರೋಣ. ಈಗ ನಮ್ಮ ಸಣ್ಣಗೌಡ ಸರ್ ಹೇಳಿದ್ರಲ್ಲ, ಆ ತರ ಹೊಸ ಮಾಹಿತಿಗಳನ್ನ ತರೋಣ ಮಾಸ್ಟರ್ಸ್. ಆದರ್ಸು ಎಲ್ಲರೂ ವೇದಿಕೆಗೆ ಸೇವೆಗೋಸ್ಕರ ಮುಂದಾಗಿ ಬನ್ನಿ ಅಂತ ಕೇಳ್ಕೊತೀವಿ ಮಾಸ್ಟರ್ಸ್. ಮಾಸ್ಟರ್ಸ್, ಇನ್ನೊಂದು ತಮ್ಮೆಲ್ಲರ ಗಮನಕ್ಕೆ ತರ್ಲಿಕ್ಕೆ ಇಷ್ಟಪಡ್ತೀನಿ. ಈ ತಿಂಗಳು ಒಳ್ಳೆ ಮಹಾನ್ ಸಾಧಕರ ದಿನಾಚರಣೆಗಳಿದಾವೆ. ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದಿದೆ, ಅದ್ರ ಬಗ್ಗೆ ಒಂದಿಷ್ಟು ನೋಟ್ ಮಾಡ್ಕೊಳ್ರಿ. ಸ್ವಾಮಿ ವಿವೇಕಾನಂದರು ಜಯಂತಿ ಇದೆ 14ನೇ ತಾರೀಕು ಮತ್ತು 15ಕ್ಕೆ ಸಂಕ್ರಮಣ ಬರೋದ್ರಿಂದ ಸಂಕ್ರಾಂತಿ ಆಚರಣೆ ಯಾವಾಗ ಹುಡ್ತು, ಯಾಕೆ ಮಾಡ್ತಿದಾರೆ, ಏನ್ ಮಾಡ್ತಿದಾರೆ, ಒಂದೊಂದ್ ಕಡೆ ಒಂದೊಂದ್ ಮಾಡ್ತಿರ್ತಾರೆ. ಅದ್ರ ವಿಶೇಷತೆ ಹೆಂಗಿರುತ್ತೆ ಅಂತ ಹೇಳ್ಕೊಂಡಾಗ ಬೇರೆಯವ್ರಿಗೆ ಅದ್ರ ಕೂಡ ಪರಿಚಯ ಆಗುತ್ತೆ. ಹೌದಲ್ಲ, ಹಿಂಗೂ ಮಾಡಬಹುದಾ ಅಂತ ಹೇಳ್ಬಿಟ್ಟು. ಅದ್ರ ವಿಶೇಷತೆ ಎಷ್ಟು ಜನ ಗೊತ್ತೇ ಇರೋದಿಲ್ಲ. ಹಳ್ಳಿಯರ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಹಿಂದಿಲವ್ರು ಅದ್ ಮಾಡ್ತಿದಾರೆ ಅಷ್ಟೇ. ಹಾಗಾಗ್ಬಿಟ್ಟು ಸುಮಾರು ಜನರ ಜಯಂತಿಗಳಿದಾವೆ. ಗಾಂಧಿ ಜಯಂತಿ ಇದೆ, ಸುಭಾಷ್ ಚಂದ್ರ ಬೋಸ್ ಅವ್ರ ಜಯಂತಿ ಇದೆ. ಹಾಗಾಗ್ಬಿಟ್ಟು ದಯವಿಟ್ಟು ಅದನ್ನ ಎಲ್ಲಾದ್ರೂ ವಿಷಯ ಸಂಗ್ರಹ ಮಾಡ್ಕೊಳ್ರಿ. ಲೆಕ್ಚರ್ಸ್ ಇದ್ರೆ ಅಲ್ಲಿ ಕೊಡ್ತಾರೆ ವಿಷಯಗಳು, ಬುಕ್ಸ್ ನಲ್ಲಿ ಸಿಗುತ್ತೆ, ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಒಟ್ಟಾರೆ ಬರೆದು ಎಲ್ಲರೂ ಸಿದ್ಧರಾಗ್ತೀರಿ ಅಂದ್ರೆ ಈ ತರ ಟಾಸ್ಕ್ ಕೊಟ್ಟಿರೋದ್ರಿಂದ ನಿಮಗೆ ಅರಿವಿಗೆ ಬರುತ್ತೆ. ಹೌದಲ್ಲ, ಹೇಳಿದಾರೆ, ನಾನು ಎಲ್ಲಾದ್ರೂ ಸಿಕ್ಕಿದ್ರೆ ಪಟ್ಟಂತ ಅದನ್ನ ಸ್ಟೋರ್ ಮಾಡ್ಕೋಬೇಕು ಅಂತಕ್ಕಂಥದ್ದು ನಿಮ್ಮ ಅರಿವಿಗೆ ಬರ್ಲಿ ಅಂತ ಹೇಳಿ ಅಡ್ವಾನ್ಸ್ ಆಗಿ ಹೇಳ್ತಾ ಇದೀನಿ. ಮುಂದಿನ ದಿನಗಳಲ್ಲಿ ಯಾರು ಹೇಳ್ಸ್ಕೊಳ್ದಂಗೆ ಪ್ರತಿ ಶನಿವಾರ ಅಂತ ಅಲ್ಲ,
ನೀವು ನೆಕ್ಸ್ಟ್ ನೀವು ಸೆಷನ್ ಕೊಡ್ಲಿಕ್ಕೆ ಕೂಡ ನೀವು ಸಿದ್ಧರಾಗಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಕನಿಷ್ಠ ಒಂದು ಅರ್ಧ ಗಂಟೆ ನೀವು ಕೊಡೋಂಗಾದ್ರೆ ನೀವೇ ಮಾಸ್ಟರ್ ಆಗ್ಬಿಡ್ತೀರ. ಅವಾಗ ನಿಮ್ಮಲ್ಲಿ ಆ ಒಂದು ಧೈರ್ಯ ಬರುತ್ತೆ. ಯಾಕಂದ್ರೆ ಈ ಪ್ರಪಂಚಕ್ಕೆ ಉತ್ತಮ ಮಾರ್ಗದರ್ಶಕರ ಅವಶ್ಯಕತೆ ಇದೆ ಅಂತೆ. ಬಹಳ ಜನ ತಪ್ಪು ಮಾಡ್ತಿದಾರಂತೆ. ಅದಕ್ಕೆ ಒಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರಿಗೆ ಬೇಕಾಗಿದೆ. ತಾವೆಲ್ಲರೂ ಕೂಡ ಧ್ಯಾನ ಪ್ರಪಂಚಕ್ಕೆ ಬಂದಿರಾ ಅಂತಂದ್ರೆ ಎಲ್ಲರೂ ಒಳ್ಳೆಯವರೇ. ಹಾಗಾಗ್ಬಿಟ್ಟು ನಿಮ್ಮ ಸೇವೆ ಈ ಪ್ರಪಂಚಕ್ಕೆ ಇರ್ಲಿ. ಇದರಿಂದ ನಿಮ್ಮ ಎಲ್ಲ ರೀತಿಯ ಮನೆಯಲ್ಲಿ ಎಲ್ಲದೂ ಕೂಡ ಸಕಲ ಸೌಕರ್ಯಗಳು ಸಿಗ್ಲಿ, ಆನಂದವಾಗಿ ಆರೋಗ್ಯವಾಗಿ ಇರ್ಲಿ ಅಂತ ಹೇಳಿ ಬಯಸ್ಲಿಕ್ಕೆ ಇಷ್ಟಪಡ್ತೀನಿ. ಅಭಿನಂದನೆಗಳು. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಸಣ್ಣಗೌಡ ಸರ್, ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಿಯಾಂಕಾ ಮ್ಯಾಮ್ ಮಾತಾಡಿ ಮ್ಯಾಮ್. ಮಾತಾಜಿ ಮೊದಲಿಗೆ ಸಾರಿ, ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಕೋಸ್ಟ್ ಹೋಗ್ಬಿಡ್ತು. ಎಸ್ ಮ್ಯಾಮ್, ತಾವು ಬರ್ತೀನಿ ಅಂತ ತಾವು ಆದ್ರೆ 2 ವಾರದಿಂದ ಹೇಳ್ತಾ ಇದ್ದೀರಾ. ಆದಷ್ಟು ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಕುತ್ಕೊಳ್ಳಿ ಮ್ಯಾಮ್. ನಿಮ್ದು ಹೋಗ್ತಾ ಇದೆ ಬರ್ತಾ ಇದೆ ಕೋವಸ್ಟ್ ಇರುವಾಗ ಆದಷ್ಟು ನೆಟ್ವರ್ಕ್ ಚೆನ್ನಾಗಿರ್ಬೇಕು. ಆ ಜಾಗ ನೋಡಿ ಕೂತ್ಕೊಳ್ಳಿ ಮ್ಯಾಮ್. ಆದಷ್ಟು ನೀವು ಅಂದ್ರೆ ಮುಂದೆ ಬಂದಿದ್ದೀರಾ, 2 ವಾರದಿಂದ ಹೇಳ್ತಾ ಇದ್ದೀರಾ ನಾನು ಕೋವಸ್ಟ್ ಮಾಡ್ತೀನಿ ಅಂತ. ಆದ್ರೆ ನಿಮ್ಗೆ ಕೋವಸ್ಟ್ ಕೊಟ್ಟಾಗ ನೆಟ್ವರ್ಕ್ ಇಲ್ಲ ಅಂದ್ರೆ ಏನು ಯೂಸ್ ಆಗಲ್ಲ ಮ್ಯಾಮ್. ನೆಟ್ವರ್ಕ್ ಇರೋ ಜಾಗ ನೋಡಿ ತಾವು ಕೂತ್ಕೊಳ್ಳಿ. ಸರಿ ಮಾತಾಜಿ. ಈಗ ಒಂದ್ ಕವಿತೆ ಹೇಳ್ತೀನಿ, ಸಾರಿ ಕವನ ಹೇಳ್ತೀನಿ ಮಾತಾಜಿ. ಅವಳೆಂದರೆ ನೋವು ಉಂಡವಳು, ಅವಳೆಂದರೆ ನೋವ ಸಹಿಸುವವಳು, ಎಲ್ಲರ ಕಷ್ಟ ಸುಖಕ್ಕೆ ನೆರವಾಗುವವಳು, ಅವಳಿಲ್ಲದೆ ಜಗತ್ತಿನ ಯಾವ ಮನುಷ್ಯನು ಪರಿಪೂರ್ಣ ಆಗಲಾರ. ಎಲ್ಲರ ನೆಮ್ಮದಿಗಾಗಿ ಸದಾ ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳುವವಳು, ನಮ್ಮೆಲ್ಲರನ್ನು ಸಾಕಿ ಸಲಹುವವಳು, ನಮ್ಮೆಲ್ಲಾ ನೋವನ್ನು ತನ್ನದೆಂದು ಸದಾ ಸಹಿಸುವವಳು, ಆರೋಗ್ಯ ಕೆಟ್ಟಾಗ ದಾದಿಯಂತೆ ಶುಶ್ರೂಷೆ ಮಾಡುವವಳು, ನಾವು ಸೋತು ನಿಂತಾಗ ಗೆಲ್ಲುವಂತೆ ಆತ್ಮಸ್ಥೈರ್ಯವ ತುಂಬುವವಳು, ಅವಳೆಂದರೆ ಅವಳೇ ಯಾರಿಗೂ ಸರಿ ಸಮನಲ್ಲದವಳು, ಅವಳೊಬ್ಬಳೆ ಆಕೆ ದೇವತೆ, ಅವಳು ಆಕೆ ನನ್ನ ತಾಯಿಯವಳು, ಆಕೆ ನಮ್ಮೆಲ್ಲರಿಗೂ ತಾಯಿಯವಳು. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅಂದ್ರೆ ತಾಯಿ ಬಗ್ಗೆ ಒಂದು ಕವನವನ್ನ ರಚನೆ ಮಾಡಿ ಹೇಳಿದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಲಕ್ಷ್ಮಿ ಮ್ಯಾಮ್ ಯಾರಿಲ್ಲ ಅಂದ್ರೆ ನಾನು ಮಾತಾಡ್ತೇನೆ. ವಯಸ್ ಮ್ಯಾಮ್ ಮಾತಾಡಿ. ಓಕೆ, ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಇಲ್ಲಿ ಈಗಾಗಲೇ ನಾನು ಈ ವೇದಿಕೆಯಲ್ಲಿ ಕೇಳಿಸ್ಕೊಂಡೆ. ಹೋಸ್ಟ್ ಮಾಡಕ್ಕೆ 2 ಮುಂದೆ ಬಂದಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಅವರಿಗೆ ಬೇಕಾದ್ರೆ ತಾವು ಯಾವಾಗ ಇರ್ತೀರಾ ಆವಾಗ ನಾನು ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಆದ್ರೆ ಒಂದೇನಂತಂದ್ರೆ ನಾನು ಇಂಥ ಟೈಮಿನ ಹೋಸ್ಟ್ ಅಂತ ಇಲ್ಲ. ಯಾರು ಯಾವಾಗ ಇರುವುದಿಲ್ಲ ಆವಾಗ ಹೋಸ್ಟ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಯಾಕಂದ್ರೆ ಇಟ್ ಈಸ್ ಎ ಟೀಮ್. 9 o'clock ರಾತ್ರಿ ಇಲ್ಲ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಒನ್ ಶುಡ್ ಹೋಸ್ಟ್. ಆ ತರ ಇರಬೇಕು ನಮ್ಮಲ್ಲಿ. ನಾನು ಈ ಗಂಟೆಗೆ ಅಂತ ಯಾವುದೋ ನಿಗದಿ ಮಾಡ್ಕೊಳ್ಳುವ ಅಗತ್ಯ ಇಲ್ಲ. ಯಾಕಂದ್ರೆ ರಂಗನಾಥ್ ಗುರುಗಳು ಅದನ್ನ ಹೇಳಿದ್ದಾರೆ, ಒಂದು ಟೀಮ್ ಮಾಡ್ಕೊಳ್ಳಿ, ಯಾರು ಯಾವಾಗ ಪ್ರಾಬ್ಲಮ್ ಆಯ್ತು ಆವಾಗ ಹೋಸ್ಟ್ ಮಾಡಕ್ಕೆ ಅಂತ ಹೇಳ್ಕೊಂಡು. ರೆಗ್ಯುಲರ್ ಮಾಡ್ತಾ ಇರುವವರು ಮಾಡ್ತಾ ಇರ್ತಾರೆ. ಒಂದ್ ವೇಳೆ ಪ್ರಾಬ್ಲಮ್ ಇದ್ದಾಗ ಯಾರು ಟ್ರೈನಿಂಗ್ ತಗೊಂಡಿದ್ದೀರಾ ಅವರು ಟ್ರೈನಿಂಗ್ ಅದು ಹೋಸ್ಟ್ ಮಾಡ್ಲಿಕ್ಕೆ ಸಿದ್ಧರಿರ್ಬೇಕು. ಹಾಗೇನೆ ಕೋ ಹೋಸ್ಟ್ ಸಹ ಸಣ್ಣೇಗೌಡರು ಹೇಳಿದ ಹಾಗೆ ಪ್ರತಿಯೊಬ್ರು ಸಹ ಮುಂದೆ ಬಂದು ಕೋ ಹೋಸ್ಟ್ ಮೊಬೈಲಲ್ಲೇ ಮಾಡುವ ಕಾರಣ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ಕಲ್ತ್ಕೋಬೇಕು. ಇದು ಒಂದು ಟೆಕ್ನಿಕಲ್ ವಿದ್ಯೆಯನ್ನ ಕಲ್ತ್ಕೊಂಡ ಹಾಗೆ ಅದನ್ನೆಲ್ಲರೂ ಸಹ ಮಾಡೋದು ಬಹಳ ಬಹಳ ಅಗತ್ಯ. ಇನ್ನೊಂದೇನು ಅಂತಂದ್ರೆ ಈಗ ನಮ್ಮ 9 ರಿಂದ 10 ಗಂಟೆಗೆ ರಾತ್ರಿ ಕಡೆ ನಡೆಯತಕ್ಕಂತ ಕಾರ್ಯಕ್ರಮ ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಎಲ್ಲ ಈ ಸಲ ಮಾಸ್ಟರ್ಸ್ ಏನು ಅಂತಂದ್ರೆ ಅವರ ಆಧ್ಯಾತ್ಮಿಕ ಜೀವನದ ಪಯಣ ಏನಿದೆ ಅದನ್ನ ಹಂಚಿಕೊಳ್ಳತಕ್ಕಂಥದ್ದು. ನಾನು ಬೆಳಿಗ್ಗೆ ವೇದಿಕೆಯಲ್ಲಿ ಸಹ ಹೇಳಿದೆ, ನಾವು ಸಾಕಷ್ಟು ಜನ ಸ್ವಾಧ್ಯಾಯವನ್ನ ಕೊಡ್ತೇವೆ ಅಂದ್ರೆ ಪುಸ್ತಕವನ್ನ ಓದಿ. ಆದ್ರೆ ಇಲ್ಲಿ ನಾವು ಈ ತಿಂಗಳಲ್ಲಿ ಈಗಾಗಲೇ ಬೆಳಗ್ಗಿನ ವೇದಿಕೆ ಹಾಗೂ ಮಧ್ಯಾಹ್ನದ ವೇದಿಕೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇದನ್ನು ಸಾಕಷ್ಟು ಜನ ಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ಪಯಣದ ಬಗ್ಗೆ ಅವರ ಜ್ಞಾನ ಹಂಚಿಕೆ 9 ರಿಂದ 10 ಗಂಟೆಗೆ ಆವಾಗಲೇ ಮಂಡಲ ಕಾರ್ಯಕ್ರಮದ ಸಿಲೆಬಸ್ ಆಗಿದ್ದ ಕಾರಣ ಈಗ ನಾವು 41 ದಿನಗಳಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ತುಂಬಾ ಸೀನಿಯರ್ ಮಾಸ್ಟರ್ಸ್, ನನಗಂತೂ ಎಲ್ಲರೂ ಸಹ ಹೊಸ ಮಾಸ್ಟರ್ಸೇ. ಬಹುಶಃ ತುಂಬಾ ಧ್ಯಾನಸ್ಥರು ಇರುವವರಿಗೆ ನಮ್ಮ ಸಿಲೆಬಸ್ ಈಗಾಗಲೇ ನಾನು ಎಲ್ಲ ಗ್ರೂಪ್ನಲ್ಲೂ ಪೋಸ್ಟ್ ಮಾಡಿದ್ದೇನೆ. ಅಲ್ಲಿ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಯಾರ್ಯಾರಿದ್ದಾರೆ ಅಂತ. ತುಂಬಾ ಜನರಿಗೆ ಪರಿಚಯ ಇರಬಹುದು. ಇಂಥ ಒಂದು ಆಧ್ಯಾತ್ಮಿಕ ಅವರ ಜೀವನ, ಅವ್ರು ಹೇಗೆ ಈ ಆಧ್ಯಾತ್ಮಿಕಗೆ ಬಂದ್ರು ಅಂತ ಹೇಳತಕ್ಕಂತ ಒಂದು ಅನುಭವನ ನಾವು ಪಡ್ಕೊಂಡ್ರೆ ನಿಜವಾಗ್ಲೂ ನಾವು ಧನ್ಯರು. ಜೊತೆಗೆ ನಮ್ಮ ಸಾಧನೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಈಗ ಒಬ್ರು ಮೇಡಮ್ ಹೇಳಿದ್ರು, ನನಗೆ ಏನು ಗದ್ದೆ ಕೆಲ್ಸಕ್ಕೆ ಹೋಗುವ ಕಾರಣ ಕಷ್ಟ ಆಗುತ್ತೆ ನನಗೆ ಕೂತ್ಕೊಳ್ಳಕ್ಕೆ ಅಂತ. ಆದ್ರೆ
ಒಂದು ಟೈಮನ್ನ ನಿಗದಿ ಮಾಡಿ ಧ್ಯಾನವನ್ನ ಮಾಡಿದಲ್ಲಿ ಆ ಲಾಭ ನಮಗೆ ಬೇರೆ ಯಾರಿಗೂ ಅಲ್ಲ. ಸೊ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಮಲಗುವ ಮೊದಲು ಒಂದು 10 ನಿಮಿಷ 15 ನಿಮಿಷ ಆ ತರ ಮಾಡ್ಕೊಂಡ್ರೆ ಬಹಳ ನಮ್ಮ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಹೇಳ್ತಕ್ಕಂಥ ಅಂಶವನ್ನ ಗಮನಕ್ಕೆ ತರ್ತಾ ಇದ್ದೇನೆ. ಜೊತೆಗೆ ಈ 9 ರಿಂದ 10 ಗಂಟೆಗೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಶುಕ್ರವಾರ ಎಲ್ಲ ವೇದಿಕೆಯ ಹಾಗೆ ಸಮಗ್ರ ಜೀವನ ಶೈಲಿ ಇದೆ. ನಾನು ಈಗಾಗಲೇ ವಾಯ್ಸ್ ಮೆಸೇಜ್ ಅನ್ನು ಕಳಿಸಿದ್ದೇನೆ. ಇವತ್ತು ಬೆಳಿಗ್ಗೆ ಸಹ ನಾನು ವೇದಿಕೆಯಲ್ಲಿ ಹೇಳಿದ್ದೇನೆ, ಎಲ್ಲರೂ ತಮ್ಮ ವಿಷಯ ಏನ್ ಹೇಳ್ತೀರಾ ಜೊತೆಗೆ ನಿಮ್ಮ ಹೆಸರನ್ನ ಕಳಿಸಿ ಅಂತ. ಈಗಾಗಲೇ ನನಗೆ ಬಂದ ಪ್ರಕಾರ ವೇದಾವತಿ ಮೇಡಮ್ ಅವರು ನಿನ್ನೆನೆ ಹೇಳಿದ್ರು, 9ನೇ ತಾರೀಕು ವೇದಾವತಿ ಮೇಡಮು ಹಾಗೂ ನಾಗರತ್ನಮ್ಮ BR ಇವ್ರಿಗಿಬ್ರಿಗೂ ಅವಕಾಶ ಇದೆ. 15 ನಿಮಿಷಕ್ಕೆ ತಾವು ತಯಾರಾಗಿ ಬರಬೇಕು. ನೆಕ್ಸ್ಟ್ 16ನೇ ತಾರೀಕು ಶುಕ್ರವಾರಕ್ಕೆ ಸುತೇಜ ಭಟ್ ಮೇಡಮ್ ಕೊಟ್ಟಿದ್ದಾರೆ, ಮತ್ತೆ ಲಕ್ಷ್ಮಿ ಹೆಗಡೆ ಮೇಡಮ್ ಕೊಟ್ಟಿದ್ದಾರೆ. ಸುತೇಜ ಭಟ್ ಮೇಡಮ್ ಔಷಧಿ ಅಂದ್ರೆ ಮನೆ ಮದ್ದು ಬಗ್ಗೆ ಮಾತಾಡ್ತಾರೆ. ಲಕ್ಷ್ಮಿ ಹೆಗಡೆ ಮೇಡಮ್ ಅವರು ಮುದ್ರೆ ಬಗ್ಗೆ ಹೇಳ್ತಾರೆ. ಎಲ್ರಿಗೂ 15 ನಿಮಿಷ ಕಾಲಾವಕಾಶ. ಸಣ್ಣೇಗೌಡ್ರು ಸರ್ ನಿನ್ನೆ ಹೇಳಿದ್ರು, ಸಣ್ಣೇಗೌಡ್ರು ಸರಿಗೆ 16 ಅಂದ್ರೆ 23/1ಕ್ಕೆ ಕೊಟ್ಟಿದ್ದೇನೆ. ಆ ನಂತರ ಯಾರು ಹೆಸರು ಕೊಟ್ಟಿಲ್ಲ. ದಯಮಾಡಿ ತಾವು ಯಾರು ಸಮಗ್ರ ಜೀವನ ಶೈಲಿಯಲ್ಲಿ ಮಾಹಿತಿಯನ್ನು ಕೊಡ್ತೀರಾ 15 ನಿಮಿಷದವರೆಗೆ, ದಯಮಾಡಿ ತಮ್ಮ ವಿಷಯ ಹಾಗೂ ತಮ್ಮ ಹೆಸರನ್ನ ನನಗೆ ಕಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದಿಷ್ಟು. ಇನ್ನೊಂದು ವಿಷಯ ಏನು ಅಂತಂದ್ರೆ, ಇದೇ ತಿಂಗಳು 23ನೇ ತಾರೀಕು ಧರ್ಮಸ್ಥಳದಲ್ಲಿ ಮಹಾವತಾರ ಸಂಸ್ಥೆಯ ಕಾರ್ಯಕ್ರಮ, ಅಂದ್ರೆ ಮಹಾವತಾರ ಸಂಸ್ಥೆ ಆರ್ಗನೈಸ್ ಮಾಡೋದು ಅಲ್ಲ, ಬೇರೆ ಸಂಸ್ಥೆಯವರು 4 ದಿನಗಳ ಧ್ಯಾನ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ. ಇದರಲ್ಲಿ ಅವರು ನಮ್ಮ ಮಹಾವತಾರ ಸಂಸ್ಥೆಯವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಗುರುಗಳಿಗೆ 1 ದಿನ ಆದ್ರೂ ಬಂದು ನಮಗೆ ಸಮಗ್ರ ಸ್ವಾಸ್ಥ್ಯದ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳ್ಕೊಂಡು ಗುರುಗಳು ಒಪ್ಕೊಂಡಿದ್ದಾರೆ. ಅದರಂತೆ 23ನೇ ತಾರೀಕು ಬೆಳಿಗ್ಗೆ 1 ಗಂಟೆಯ ಕಾಲಾವಕಾಶನ ಕೊಟ್ಟಿದ್ದಾರೆ. ಜೊತೆಗೆ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿ 3 ದಿನಗಳ ಕಾಲ ಸ್ಟಾಲ್ ಅನ್ನು ಹಾಕ್ತೇವೆ, ಆ ಸ್ಟಾಲ್ ಅಲ್ಲಿ ಸಹ ಜನರಿಗೆ ಮಾಹಿತಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತೀರಾ ತಾವು ದಯಮಾಡಿ ಗ್ರೂಪ್ ನಲ್ಲಿ ಅಥವಾ ಕೋರ್ ಟೀಮ್ ಕನ್ನಡ ಇದೆಯಲ್ಲ ಅದರಲ್ಲಿ ತಮ್ಮ ಹೆಸರು ಅಥವಾ ಸಂಕಲ್ಪದಲ್ಲಿ ಹಾಕಿದ್ರೆ ತಮ್ಮ ಹೆಸರನ್ನ ನಾವು ಪಟ್ಟಿ ಮಾಡ್ಕೊಳ್ಬಹುದು. ಬೆಂಗಳೂರಿಂದ ಹೊರಡುವವರು ದಯಮಾಡಿ ಒಟ್ಟಿಗೆ ಹೋಗುವಂತಹ ಒಂದು ಅವಕಾಶನೂ ಇದೆ. ಬೆಳಿಗ್ಗೆ ಟ್ರೈನ್ ಇದೆ 22ನೇ ತಾರೀಕು ಬೆಳಿಗ್ಗೆ 7 ಗಂಟೆಯ ಟ್ರೈನ್ ಯಶವಂತಪುರದಿಂದ ಹೊರಡುತ್ತೆ. ಒಟ್ಟಿಗೆ ಹೋದ್ರೆ ಆಕ್ಚುಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಆ ಒಂದು ನೇಚರ್ ಅನ್ನ ಎಂಜಾಯ್ ಮಾಡಬಹುದು. ಜೊತೆಗೆ 52 ಟನಲ್ಸ್ ಇದೆ, ಅದರ ಒಂದು ಅನುಭವವನ್ನು ಸಹ ಪಡ್ಕೋಬಹುದು ಆ ಟನಲ್ ಒಳಗಡೆ ಟ್ರೈನ್ ಹೋಗುವುದನ್ನ. ಸೊ ಇದು ಒಂದು ಅವಕಾಶ ಇದೆ. ದಯಮಾಡಿ ಯಾರು ಬರ್ತೀರಾ ಅವ್ರ ಲಿಸ್ಟ್ ಅನ್ನು ಕೊಟ್ರೆ ಗುರುಗಳು ಟ್ರೈನಿಗೆ ಟಿಕೆಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನೊಂದೇನಂತಂದ್ರೆ ಅದರಲ್ಲೂ ಅವಕಾಶ ಇದೆ. ಆಕ್ಚುಲಿ AC ಬೇಕಾ ಅಥವಾ ಏನು ಬೇರೆ ಬೇರೆ ಕೋಚ್ಗಳು ಬೇಕಾ ಅಥವಾ ಜನರಲ್ ಅಲ್ಲಿ ಹೋಗ್ತೀರಾ ಅಂತ ಹೇಳತಕ್ಕಂಥದ್ದು ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ರೆ ಗುರುಗಳು ಟಿಕೆಟ್ ಅನ್ನ ಮಾಡ್ತೇನೆ ಅಂತ ಹೇಳತಕ್ಕಂಥ ವಿಷಯವನ್ನ ಗಮನಕ್ಕೆ ತಂದಿದ್ದಾರೆ. ಬೆಂಗಳೂರು ಬಿಟ್ಟು ಉಳಿದ ಕಡೆಯಿಂದ ಕರ್ನಾಟಕದ ಯಾವುದೇ ಭಾಗದಿಂದ ಬರುವವರು ನೇರವಾಗಿ ಧರ್ಮಸ್ಥಳಕ್ಕೆ ಬರಬಹುದು. ಅಲ್ಲಿ ವಸತಿಯ ವ್ಯವಸ್ಥೆ, ಬಟ್ ಅದು ಪೇಯ್ಡ್ ಅಂತ ಹೇಳಿದ್ದಾರೆ. ಲಲಿತಾ ನಾರಾಯಣ್ ಒಗ್ಗ ನಮ್ಮ ವೇದಿಕೆಯಲ್ಲಿ ಸಾಕಷ್ಟು ಬಾರಿ ಇದು ಜ್ಞಾನ ಹಂಚಿಕೆಯನ್ನ ಮಾಡ್ಕೊಂಡಿದ್ದಾರೆ. ಗಂಗಾವತಿಯವರು, ಅವರು ಇದರಲ್ಲಿ ಒನ್ ಆಫ್ ದ ಆರ್ಗನೈಸರ್. ಅವರು ಮೊನ್ನೆ ಬಾಗಲಕೋಟೆಯಲ್ಲಿ ಸಹ ಅವರ ಪಾಂಪ್ಲೆಟ್ ಅನ್ನ ಅಲ್ಲಿ ರಿಲೀಸ್ ಮಾಡಿ ಎಲ್ಲರನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಅವರು ಸಹ ಹೇಳಿದ್ದಾರೆ ಪೇಯ್ಡ್ ಬಟ್ ಒಳ್ಳೆ ಅಕಾಮಡೇಷನ್ ವ್ಯವಸ್ಥೆ ಇದೆ ಅಂತ. ಒಂದು ವೇಳೆ ತಮಗೇನಾದ್ರೂ ತಾವಾಗಿ ಮಾಡ್ಕೊಂಡ್ರು ನೋ ಪ್ರಾಬ್ಲಮ್. ಸೊ ಈ ತರದ ವ್ಯವಸ್ಥೆ ಇದೆ. ಸರ್ ಹೇಳ್ತಾರೆ ಎಲ್ಲರಿಗೂ ಇನ್ವೈಟ್ ಮಾಡಿ ಅವರು ಬಂದು ಸ್ವಯಂ ಸೇವೆಯನ್ನ ಮಾಡತಕ್ಕಂಥ ಒಂದು ಆಸಕ್ತಿಯಲ್ಲಿ ಬರಬೇಕು. ಹಾಗೇನೆ ಹಾಕ್ಲಿ, ಅವರು ರಿಜಿಸ್ಟರ್ ಮಾಡ್ಕೊಳ್ಳುವಾಗ ನಾನು ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ಬಂದು ಸ್ವಯಂ ಸೇವೆಯನ್ನ ಮಾಡ್ತೇನೆ. ಯಾಕಂದ್ರೆ ಅಲ್ಲಿ ನಮ್ದು ಪ್ರೋಗ್ರಾಮ್ ಅಲ್ಲದ ಕಾರಣ ಅಂತ ಏನು ಕೆಲಸ ಇರುವುದಿಲ್ಲ. ಒಂದಷ್ಟು ಪಾಂಪ್ಲೆಟ್ ಅನ್ನ ಹಂಚುವುದು, ಜನರಿಗೆ ಮಾಹಿತಿಯನ್ನು ಕೊಡೋದು ಅಷ್ಟೇ ಇರುವುದು. ಆದ್ರೆ ಎಲ್ಲರೂ ಸಹ ಅದರಲ್ಲಿ ಭಾಗಿಗಳಾಗಿ ಅಂತ ಹೇಳತಕ್ಕಂಥ ವಿನಂತಿಯನ್ನ ನಾನು ಈ ಮಹಾವತಾರ್ ಫೌಂಡೇಶನ್ ಪರವಾಗಿ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಅಂದ್ರೆ ಧರ್ಮಸ್ಥಳದ ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ ಆಗಿ ನಮ್ಮ ರೇವತಿ ಮೇಡಮ್ ಅವರು ಕೊಟ್ಟಿದ್ದಾರೆ. ಮಾಸ್ಟರ್ಸ್ ಯಾರನ್ನ ಅಂದ್ರೆ ಈಗ ಅವರು ಗ್ರೂಪ್ ಅಲ್ಲಿ ಇದಾರಲ್ಲ ಮ್ಯಾಮ್, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಅದ್ರಲ್ಲೇ ಹೇಳ್ಬೋದಾ ಅವರು ನಾವು ಬರ್ತೀವಿ ಅಂತ? ಹೇಳ್ಬೋದು, ಯಾವ ಗ್ರೂಪ್ ನಲ್ಲಿ ಹಾಕಿದ್ರು ಆಗ್ತದೆ. ಇಲ್ಲಾಂದ್ರೆ ನನ್ನ ನಂಬರ್ ಸಾಮಾನ್ಯ ಎಲ್ರಿಗೂ ಗೊತ್ತಿದೆ.
ಹಾಕ್ಬೋದು. ಯಾಕಂತಂದ್ರೆ ಟಿಕೆಟ್ ಬುಕ್ ಮಾಡಿದ್ರೆ ಹೇಳಿದ್ರಲ್ಲ, ನಾವು ಬಾಗಲಕೋಟೆಗೆ ಹೋಗುವ 3 ಜನ ಹೋದ್ರೆ 3 ಜನ 3 ಬೋಗಿನಲ್ಲಿ ಆಗಿದ್ವಿ, ಟಿಕೆಟ್ ಇರಲಿಲ್ಲ. ಇದು ಸಹ ಇನ್ನೊಂದೇನಂದ್ರೆ ಟ್ರೈನ್ ಹೋಗುದು ಓನ್ಲಿ ಅದು ಹೇಳ್ಬಿಡ್ತಾನೆ, ಟ್ರೈನ್ ಹೋಗುದು ಬೆಂಗಳೂರಿಂದ ಸುಬ್ರಹ್ಮಣ್ಯದವರೆಗೆ, ಸುಬ್ರಹ್ಮಣ್ಯ ದೇವಸ್ಥಾನದ ಎದುರೇ ಸ್ಟೇಷನ್ ಇದೆ. ನಾವು ಅಲ್ಲಿ 2:30 3 ಗಂಟೆ ಒಳಗೆ ಹೋಗ್ತೇವೆ. ಅಲ್ಲಿ ಇನ್ನೊಂದು ಅವಕಾಶ ಏನು ಅಂತಂದ್ರೆ ಸುಬ್ರಹ್ಮಣ್ಯದಲ್ಲಿ ನಾವು ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟನೂ ಮಾಡಿ ಮುಂದೆ ಒಂದು ವೆಹಿಕಲ್ ಮಾಡ್ಕೊಂಡು ನಾವು ಧರ್ಮಸ್ಥಳಕ್ಕೆ ಹೋಗ್ಬೋದು. ಇಟ್ ಇಸ್ 1 hour ಅಷ್ಟೇ. ಅದು ಒಂದು ಸದಾವಕಾಶ ಇದೆ. ಇನ್ನೊಂದೇನು ಅಂತಂದ್ರೆ ರಿಟರ್ನ್ ಬರುವ ಬಗ್ಗೆ ಒಂದ್ ಸ್ವಲ್ಪ ಒಳ್ಳೇದಾಯ್ತು ನೀವು ನೆನ್ಪು ಮಾಡಿದ್ದು. ವಾಪಸ್ ಬರುವಾಗ ನಾವು 23ನೇ ತಾರೀಕು ಧರ್ಮಸ್ಥಳದಲ್ಲಿ ಸ್ಟೇ ಮಾಡಿ 24ನೇ ತಾರೀಕು ಬೆಳಿಗ್ಗೆ ಹೊರಡೋದು ಅಂತಿದೆ. ಧರ್ಮಸ್ಥಳದಿಂದ ಯಾವುದೇ ಟ್ರೈನ್ ಇಲ್ಲ. ಸೊ ವಾಪಸ್ ಸುಬ್ರಹ್ಮಣ್ಯಕ್ಕೆ ಬರುವುದು ನಮಗೆ ವೇಸ್ಟ್. ಅದು ಬಿಟ್ರೆ ಸುಬ್ರಹ್ಮಣ್ಯಕ್ಕೆ ಬಂದ್ರು ಬೆಂಗಳೂರುವರೆಗೆ ಇಲ್ಲ, ಓನ್ಲಿ ಅರಸೀಕೆರೆ ಅಥವಾ ಶ್ರವಣಬೆಳಗೊಳದವರೆಗೆ ಮಾತ್ರ ಇದೆ. ಅದು ಯೂಸ್ ಆಗುದಿಲ್ಲ. ಆದ ಕಾರಣ ನಮ್ಮ ಪ್ರೋಗ್ರಾಮ್ ಹೇಗೆ ಅಂತ ಕರೆಕ್ಟ್ ಗೊತ್ತಿಲ್ಲ ಅಂದ್ರೆ ಧರ್ಮಸ್ಥಳದಿಂದ ಸಾಕಷ್ಟು ಬಸ್ ಹೊರಡುತ್ತೆ. ಚಿತ್ರದುರ್ಗ ಇರ್ಬೋದು, ಚಳ್ಳಕೆರೆ ಇರ್ಬೋದು, ಹೊಸಪೇಟೆ ಇರ್ಬೋದು, ಬಳ್ಳಾರಿ ಇರ್ಬೋದು. ಈ ಎಲ್ಲ ಬಸ್ಸುಗಳು ನಮ್ಮ ನಾಯಕನಹಟ್ಟಿ ಅಥವಾ ಚಳ್ಳಕೆರೆಯಿಂದ ಕ್ರಾಸ್ ಆಗಿ ಹೋಗುತ್ತೆ. ಇಲ್ಲಿ ಒಂದು ವಿಶೇಷತೆ ಏನಂದ್ರೆ ಗೀತಾ ಮೇಡಮ್ ಅವರ ಮಗುವಿನ ನಾಮಕರಣಕ್ಕೆ ಅಟೆಂಡ್ ಆಗುವವರು ಧರ್ಮಸ್ಥಳದಿಂದ ನೇರವಾಗಿ ಅಲ್ಲಿಗೆ ಬಂದು ಮೇಡಮ್ ಅವರು 24ನೇ ತಾರೀಕು ಕಲ್ಯಾಣ ಮಂಟಪನ ಬುಕ್ ಮಾಡಿದ್ದಾರೆ. ಅಲ್ಲಿ ಸ್ಟೇ ಮಾಡತಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾತ್ರಿ ನಾವೆಲ್ಲರೂ ಅಲ್ಲಿ ಒಟ್ಟಿಗೆ ಇದ್ದು ಧ್ಯಾನವನ್ನು ಮಾಡಿ ರಾತ್ರಿ ಅಲ್ಲಿ ಉಳ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆನೂ ಧ್ಯಾನ ಮಾಡಿ ಮಗುವಿನ ಒಂದು ನಾಮಕರಣಕ್ಕೆ ನಾವು ಅಟೆಂಡ್ ಆಗಿ 25ನೇ ತಾರೀಕು ಮಧ್ಯಾಹ್ನ ನಾವು ಪ್ರಸಾದವನ್ನ ಸ್ವೀಕಾರ ಮಾಡಿ ನಾವು ವಾಪಸ್ ನಮ್ಮ ಊರಿಗೆ ಹೋಗ್ಬೋದು. ಇದು ಕೇವಲ ಬೆಂಗಳೂರಿನವರಿಗೆ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲ ಭಾಗದಿಂದ ಬರತಕ್ಕಂತಹ ನಮ್ಮ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಧ್ಯಾನಿಗಳನ್ನು ಸಹ ಅವರು ಇನ್ವೈಟ್ ಮಾಡಿದ್ದಾರೆ. ಸೊ ಅವರ ಪರವಾಗಿ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ. ಅಲ್ಲೂ ಸಹ ಧ್ಯಾನ ಎಲ್ಲ ಇರುತ್ತೆ ಅಲ್ವಾ ಮ್ಯಾಮ್? ಗೀತಾ ಮೇಡಮ್ ಅವರ ಚಿತ್ರದುರ್ಗದಲ್ಲೂ ಸಹ ಆಕ್ಚುಲಿ ಅಲ್ಲಿ ಪ್ರೋಗ್ರಾಮ್ ಅಂತ ಇಲ್ಲ, ಆದ್ರೆ ನಾವು ಅಲ್ಲಿ ಸಾಯಂಕಾಲ ಹೋಗಿ ಮುಟ್ತೇವಲ್ಲ, ಸಾಯಂಕಾಲ ಹೋಗಿ ಮುಟ್ಟುವ ಕಾರಣ ನಾವು ಫ್ರೆಶ್ ಅಪ್ ಆಗಿ ಎಲ್ಲರೂ ಒಟ್ಟಿಗೆ ಇರುವ ಕಾರಣ ಅವರು ದೇವಸ್ಥಾನದಲ್ಲೇ ಛತ್ರವನ್ನ ಬುಕ್ ಮಾಡಿದ್ದಾರೆ. ಬ್ಯೂಟಿಫುಲ್ ದೇವಸ್ಥಾನ ಇದೆ ನೋಡತಕ್ಕಂಥದ್ದು. ಆದ ಕಾರಣ ರಾತ್ರಿ ನಾವೆಲ್ಲರೂ ಸೇರಿ ಅಲ್ಲಿ ಧ್ಯಾನವನ್ನ ಮಾಡ್ಕೊಳ್ಳೋಣ. ಆ ನಂತರ ಅವ್ರದ್ದು ಊಟದ ವ್ಯವಸ್ಥೆ ಇದೆ, ಧ್ಯಾನ ಮಾಡಿ ಮಲ್ಕೊಳ್ಳೋಣ, ಬೆಳಿಗ್ಗೆ ಎದ್ದು ಧ್ಯಾನ ಮಾಡೋಣ, ನಂತರ ಅವರ ಮಗುವಿನ ನಾಮಕರಣ. ಇದೊಂದು ನಿಜವಾಗ್ಲೂ ಸದಾವಕಾಶ. ಇಂಥ ಪ್ರೋಗ್ರಾಮ್ ಸಿಗುದಿಲ್ಲ. ನಾವೀಗ ಮಹಾತಾರ್ ಸಂಸ್ಥೆನೆ ಮಾಡಿದಂತಹ ಪ್ರೋಗ್ರಾಮಿಗೆ ಅಟೆಂಡ್ ಆಗಿದ್ದೇವೆ, ಬಟ್ ಇದು ಒಂದು ಡಿಫ್ರೆಂಟ್ ಪ್ರೋಗ್ರಾಮ್. ಸೊ ಅದಕ್ಕೋಸ್ಕರ ಎಲ್ಲರೂ ಜಾಯಿನ್ ಆದ್ರೆ ಒಳ್ಳೇದು ಅಂತ ಹೇಳತಕ್ಕಂತ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಎಸ್ ಮ್ಯಾಮ್, ಖಂಡಿತ ಮ್ಯಾಮ್, ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಾ ಮ್ಯಾಮ್. ಮಾಸ್ಟರ್ಸ್ ನಮ್ಮ ರೇವತಿ ಮೇಡಮ್ ಹೇಳ್ದಾಗೆ ಧರ್ಮಸ್ಥಳದ ಪ್ರೋಗ್ರಾಮ್, ಅಲ್ಲಿಂದ ಚಿತ್ರದುರ್ಗಕ್ಕೆ ಬಂದು ಅಲ್ಲಿ ಗೀತಾ ಮೇಡಮ್ ಅವರ ಮಗನ ನಾಮಕರಣ ಜೊತೆಗೆ ಧ್ಯಾನ ಕಾರ್ಯಕ್ರಮ ಇರುತ್ತೆ. ಅಲ್ಲೂನು ಅದನ್ನ ಮುಗಿಸ್ಕೊಂಡು ಬರ್ಬೋದು ಅಂತ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೇನೆ 5ನೇ ತಾರೀಕಿಂದ ನಡೆದ ಅಂದ್ರೆ ಓಪನ್ ಆಗ್ತಕ್ಕಂತ 9 ಗಂಟೆಯ ಕಾರ್ಯಕ್ರಮದ ಬಗ್ಗೆನೂ ಸಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾಸ್ಟರ್ಸ್ ಬರ್ತಕ್ಕಂಥವ್ರು ನೀವು ಯಾವ ಗ್ರೂಪ್ ನಲ್ಲಿ ಇದ್ದೀರಾ ಅದೇ ಗ್ರೂಪ್ ಅಲ್ಲಿ ನೀವು ಮೆಸೇಜ್ ಮಾಡಿದ್ರು ಪರವಾಗಿಲ್ಲ, ಅಥವಾ ರೇವತಿ ಮೇಡಮ್ಗೆ ಕಾಲ್ ಮಾಡಿ, ಇಲ್ಲ ಯಾರಿಗೆ ಆದ್ರೂ ನಮ್ಗೆ ಯಾರಿಗೆ ಯಾವ ನಂಬರ್ ಇದ್ರೆ ನೀವು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರೆ ನಾವು ರೇವತಿ ಮೇಡಮ್ಗೆ ತಿಳಿಸ್ತೀವಿ. ನಿಮ್ ನಂಬರ್ ಯಾವ ನಂಬರ್? ಲಕ್ಷ್ಮಿ ಮೇಡಮ್ ವೇದಿಕೆಯಲ್ಲೇ ಹೇಳಿದ್ರೆ ತಾವು ನೋಟ್ ಮಾಡ್ಕೊಂಡು ನನಗೆ ಕಳಿಸಿ. ಓಕೆ ಓಕೆ. ನಮ್ಮ ರಮೇಶ್ ಸರ್ ಬರ್ತೀನಿ ಅಂತ ಮೆಸೇಜ್ ಹಾಕ್ತಾ ಇದಾರೆ ಮೇಡಮ್. ಬಾಗಲಕೋಟೆಗೆ ಅವ್ರೊಬ್ರೇ ಬಂದಿದ್ದು. ಈಸ್ ಗ್ರೇಟ್. ಬನ್ನಿ ಸರ್. ಅದು ಒಂಥರ ಹೇಳ್ತಾರಲ್ಲ, ನಾವು ಪತ್ರಿಜಿಯವರು ಹೇಳ್ತಾರೆ, ಜೊತೆಗೆ ಸದ್ಗುರು ರಾಮ ಅವರು ಹೇಳ್ತಾರೆ, ನಾವು ಎಷ್ಟು ಟ್ರಾವೆಲ್ ಮಾಡ್ತಾ ಹೇಳ್ತಾರಲ್ಲ, ಟ್ರಾವೆಲ್ ಮಾಡಿದಷ್ಟು ನಾವು ನಮ್ಮ ಏಜಿಗಿನ್ನ ಯಂಗ್ಸ್ಟರ್ ಆಗ್ತೇವೆ. ನಾವು ಜೊತೆಗೆ ಜನರೊಟ್ಟಿಗೆ ಸಂಪರ್ಕ, ನಾವು ಆಕ್ಟಿವ್ ಆಗಿರತಕ್ಕಂಥದ್ದು, ಇದು ನಮಗೇನೆ ಒಂದು ಹೆಲ್ತ್ಗೆ ಪ್ರಯೋಜನಕಾರಿ, ಬೇರೆ ಯಾರಿಗೂ ಅಲ್ಲ. ಹೆಚ್ಚಿನ ಜ್ಞಾನವನ್ನು ಪಡ್ಕೋಬೇಕಾದ್ರೆ ನಾವು ಹೆಚ್ಚಿನಾಗಿ ಟ್ರಾವೆಲ್ ಮಾಡಿ ಹೆಚ್ಚಿನ ಜನಸಂಪರ್ಕವನ್ನ ಇಟ್ಕೋಬೇಕು ಅಂತ ಹೇಳ್ತಕ್ಕಂಥ. ಖಂಡಿತ. ವೇದಾವತಿ ಮೇಡಮ್ ಬರ್ಬೋದಾ? ಅನ್ಮ್ಯೂಟ್ ಮೀ ಅಂತ ಕೇಳ್ತಾ ಇದಾರೆ. ಬರ್ತಾರೆ ಅವರು. ಕೊಡ್ತೇನೆ ಮ್ಯಾಮ್. ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್. ವೇದಾವತಿ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿ. ಮಾಡಿದ್ದಾರೆ. ಮಾತಾಡಿ ಮ್ಯಾಮ್. ಕೊಟ್ಟಿದ್ದೀನಿ ನೋಡಿ ಆಪ್ಷನ್. ಹ್ಯಾಂಡ್ ರೈಸ್ ಆಗ್ಲೇ ಇತ್ತು. ನಾನು ಬೆಂಗಳೂರಿಂದ ಬರ್ತೀನಿ. ಡೈರೆಕ್ಟ್ ಚಳ್ಳಕೆರೆಗೆ. ಓಕೆ. ಚಳ್ಳಕೆರೆಗಲ್ಲ, ನಾಯಕನಹಟ್ಟಿಗೆ. ನಾಯಕನಹಟ್ಟಿ ಅಂದ್ರೆ ಧರ್ಮಸ್ಥಳ ಪ್ರೋಗ್ರಾಮ್ಗೆ ಹೋಗಲ್ವಾ ಮೇಡಮ್? ನೀವು ಡೈರೆಕ್ಟ್ ಆಗಿ ನಾಯಕನಹಟ್ಟಿಗೆ ಹೋಗ್ತೀರಾ ಬೆಂಗಳೂರಿಂದ?
ಯಾಕಂದ್ರೆ ನಾನು 24th ಒಂದು ಕೋರ್ಟ್ ಕೇಸ್ ಇದೆ. ಓಕೆ ಓಕೆ. ಅದು 11:30 12 ಗಂಟೆ ಅಷ್ಟೊತ್ತು ಮುಗ್ದೋಗುತ್ತೆ. ಹಾಗಾಗಿ ನಾನು ಅಲ್ಲಿಂದ ಡೈರೆಕ್ಟ್ ನಾಯಕನಹಟ್ಟಿಗೆ ಬರ್ತೀನಿ. ಓಕೆ ಮ್ಯಾಮ್. ಅಕಸ್ಮಾತ್ ಇಲ್ಲಿ ನಮ್ಗೆ ಏನ್ ಬೇಕಂದ್ರೆ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥವ್ರು ಹೆಸರುಗಳನ್ನ ಕೊಡಿ, ಯಾಕೆಂದ್ರೆ ಟಿಕೆಟ್ ಬುಕ್ ಮಾಡೋದಕ್ಕೋಸ್ಕರ ಇಲ್ಲಿಂದ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಎರಡು ಬೇಕು ಲಕ್ಷ್ಮಿ ಮ್ಯಾಮ್, ಎರಡು ಬೇಕು. ಒಂದು ಕರ್ನಾಟಕದ ಭಾಗದಿಂದ ಎಲ್ಲಿಂದಾದ್ರೂ ಬರ್ಲಿ, ಅವರ ಹೆಸರು ಬರ್ಕೊಳ್ಳಿ. ಎರಡನೇದು ಬೆಂಗಳೂರಿಂದ ಹೋಗೋರಿಗೆ ಟಿಕೆಟ್ ಬೇಕು ಅಂದ್ರೆ ಅದನ್ನ ಸ್ಪೆಸಿಫಿಕ್ ಆಗಿ ಮಾಡಿದ್ರೆ ಸರ್ ಬುಕ್ ಮಾಡ್ತಾರೆ. ಎಲ್ರೂ ಬೇಕು, ಎಲ್ಲರ ಪಟ್ಟಿ. ಬೆಂಗಳೂರಿಂದ ನಾಯಕನಹಟ್ಟಿಗೂ ಮಾಡ್ಕೊಡ್ತಾರ ಮ್ಯಾಮ್ ಗುರುಜಿನೇ? ನಾಯಕನಹಟ್ಟಿಗೆ ಏನಿಲ್ವಲ್ಲ. ಇಲ್ಲ, ಅದೇ ಅದೇ ಹೋಗೋದನ್ನ ಮಾತ್ರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಪಾಡಿಗೆ ಬರುವವರು ಅವರವರ ಪಾಡಿಗೆ ಅಲ್ಲಿ ಬರಬಹುದು. ಒಂದು ಇನ್ನೊಂದೇನು ಅಂದ್ರೆ ಮಂಗಳೂರು ಉಡುಪಿಯವರು ಯಾರಿದ್ದಾರೆ ಅದು ಒಂದು ಪಟ್ಟಿ ಮಾಡ್ಕೊಳ್ಳಿ ಮ್ಯಾಮ್. ನಮ್ಮ ವೇದಿಕೆಯಲ್ಲಿ ಮಂಗಳೂರು ಮತ್ತೆ ಉಡುಪಿಯವರು ಯಾರಿದ್ದಾರೆ ಅವ್ರದ್ದೊಂದು ಲಿಸ್ಟ್ ಮಾಡ್ಕೊಳ್ಳಿ. ಅವ್ರು ಅಲ್ಲಿಂದ ಆರಾಮಾಗಿ ಬರ್ಬೋದಲ್ಲ ಮ್ಯಾಮ್, ಅವರಿಗೆಲ್ಲ ಹತ್ರ ಇರೋದ್ರಿಂದ. ಎಸ್ ರಮೇಶ್ ಸರ್ ಮಾತಾಡಿ ಸರ್. ಬರ್ತೀನಿ ಮೇಡಮ್, ಬರ್ತೀನಿ, ನಾನು ಬರ್ತೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬೆಳಿಗ್ಗೆ ವೇದಿಕೆಯಲ್ಲೂ ಹೇಳ್ಬೋದು, ಗುರೂಜಿ ಇದ್ದವರಾಗ ಅವರಿಗೆ ಹೆಸರು ಕೊಟ್ಟು ಟಿಕೆಟ್. ಓಕೆ ಸರ್, ಓಕೆ. ಟೈಮ್ ಆಯ್ತು, ಜಾಸ್ತಿ ಆಯ್ತು ಅನ್ಸುತ್ತೆ. ಧರ್ಮಸ್ಥಳಕ್ಕೆ ರಮೇಶ್ ಸರ್ ಮತ್ತೆ ನಾಯಕನಹಟ್ಟಿಗೆ ವೇದಾವತಿ ಮೇಡಮ್ ಈಗ ಹೆಸರು ಬಂದಿರೋದು ಮ್ಯಾಮ್. ಆಗ್ಲೇ ಯಾರೋ ಹಾಕಿದ್ರು ಚಾಟ್ ಬಾಕ್ಸ್ ಅಲ್ಲಿ ನಾನು ಬರ್ತೀನಿ ಅಂತ. ಅವರೇ ರಮೇಶ್ ಸರ್ ಮೇಡಮ್ ಹಾಕಿದ್ರು. ನಾನು ಬರ್ತೀನಿ ಮೇಡಮ್, ನಾನು ಬರ್ತೀನಿ. ಆಮೇಲೆ ಇವರು ವೇದಾವತಿ ಅವ್ರು ಬಂದ್ರೆ ಕರ್ಕೊಂಡ್ಬರ್ತೀನಿ, ಬೇಕಾರೆ ಅಲ್ಲಿಗೆ ಧರ್ಮಸ್ಥಳ ಕರ್ಕೊಂಡ್ಬರ್ತೀನಿ ಅವ್ರನ್ನ. ಧರ್ಮಸ್ಥಳಕ್ಕೆ ಬಂದ್ರುನು ನಾನು ಹುಬ್ಳಿಯಿಂದಾನೇ ಬರ್ಬೇಕು. ಹುಬ್ಳಿಯಿಂದ ಬರ್ಬೇಕು. ಓಕೆ ಓಕೆ ಮ್ಯಾಮ್, ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಮಾಸ್ಟರ್ಸ್, ಆದಷ್ಟು 9 ಗಂಟೆ ತರಗತಿಗೆ ಎಲ್ಲರೂ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ 5ನೇ ತಾರೀಕಿಂದ ಹಾಜರಾಗೋಣ. ಹಾಗೇನೆ ಸಮಗ್ರ ಜೀವನ ಶೈಲಿಗೆ ಹೆಸರುಗಳನ್ನ ಕೊಡಿ ಅಂತ ಕೇಳಿದಾರೆ ಮೇಡಮ್. ಆದಷ್ಟು ಸಮಗ್ರ ಜೀವನ ಶೈಲಿಗೆ ಹೆಸರುಗಳನ್ನ ಕೊಡಿ ಮಾಸ್ಟರ್ಸ್. ಓಕೆ, ಇಲ್ಲಿಗೆ ಯಾವುದೇ ಸಹ ಹ್ಯಾಂಡ್ ರೈಸ್ ಇಲ್ಲ. ಕಾರ್ಯಕ್ರಮವನ್ನ ಸಂಪನ್ನ ಮಾಡುವಂತ ಟೈಮ್ ಆಗಿದೆ ಮಾಸ್ಟರ್ಸ್. ಎಲ್ರಿಗೂ ಸಹ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಹೋಸ್ಟ್ ಮಾಡಿದಂತಹ ನಮ್ಮ ರೇವತಿ ಮೇಡಮ್ಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ನಿನ್ನೇನು ನಾನೇ ಮಾಡಿದ್ದು. ಹಾಗೇನೆ ಮಾಸ್ಟರ್ಸ್, ಇಲ್ಲಿ ತನಕ ತಾವು ಸಹ ಸಹನೆಯಿಂದ ಕೂತು ಎಲ್ಲವನ್ನ ವೀಕ್ಷಣೆ ಮಾಡಿ ಅತ್ಯದ್ಭುತವಾದಂತಹ ಪಾರ್ಟಿಸಿಪೇಷನ್ ಅನ್ನ ಮಾಡಿದೀರ ಮಾಸ್ಟರ್ಸ್. ನಿಮ್ಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ನಮ್ಗೆ ಇದೆಲ್ಲಾ ಕಾರ್ಯಕ್ರಮಗಳು ನಡೆಯೋದಕ್ಕೆ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹೋಸ್ಟ್ ಮಾಡಿದಂತಹ ಪ್ರಿಯಾಂಕಾ ಮೇಡಮ್ಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಲಕ್ಷ್ಮಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.